ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. 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 ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ
ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ. ಮಂಕುಮಾನವರ ಮದವನು ಹರಿಸಿ ಮಹಾದೇವ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗಿನಿ ಅಣುವಣ್ಣ, ಮಹದೊಳಗಿನಿ ಮಹಮಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ, ಬಸವರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಬಸವರಾಜೇಂದ್ರನೇ ಸಾಂಬ ಶಿವ, ಬಸವರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ. ಬಸವಣ್ಣವ್ರು ಏನು ಪಡಿ ಕೊಟ್ಟಿದ್ರಲ್ಲ, ಆ ಪಡಿ ತಗೊಂಡು ವೇಶ್ಯೆಯ ಮನೆಗೆ ಹೋಗಿದ್ವಿ. ಆ ವೇಶ್ಯೆಯ ಮನೆಯೊಳಗ ಏನದು ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ಮಾತಾಡುವುದನ್ನ ಯಾರು ಕೇಳಿದ್ರು ಅಂತಂದ್ರ ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಬಸವಣ್ಣವ್ರು ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಮಹಾಮನೆಯೊಳಗ ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯನೂ ಕೂಡ ಅವರು ಪ್ರಸಾದ ಮಾಡಿಸ್ತಿದ್ರು. ಪ್ರಸಾದ ಮಾಡಿದ ಬಳಕ ಏನು ಕೊಡ್ತಿದ್ರು ಅವರಿಗೆ? ಕಾಣಿಕಾ ಅಂತ ರೊಕ್ಕ ಕೊಡ್ತಿದ್ರು. ದೀಪದ ಕೆಳಗ ಒಂದಿಟ್ಟು ಕತ್ಲಿ ಇದ್ದಂಗ ಮತ್ತು ಒಂದಿಟ್ಟು ಹಾದಿ ಬಿಟ್ಟವರು ಇರ್ತಾರಲ್ಲ, ಹಾದಿ ಬಿಟ್ಟವರು ಬಸವಣ್ಣವ್ರ ಮನೆಯಾಗ ಆನಂದದಿಂದ ಪ್ರಸಾದ ಮಾಡ್ತಿದ್ರು. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ರೊಕ್ಕ ತಗೊಂಡು ಎಲ್ಲಿ ಹೋಗ್ತಿದ್ರು ಇವರು? ವೇಶ್ಯೆ ಮನೆಗೆ. ವೇಶ್ಯೆ ಅಂದ್ರೆ ಗೊತ್ತಾಗ್ತದಲ್ಲ, ದುಡ್ಡಿಗಾಗಿ ತನ್ನ ಮೈ ಮಾರ್ಕೊಳ್ತಕ್ಕಂಥ ಹೆಣ್ಮಗಳು. ನೀವು ಗ್ರಾಮ್ಯ ಭಾಷೆದೊಳಗೆ ನಿಮಗೆ ತಿಳಿಬೇಕು ಅಂತಂದ್ರೆ ಸೂಳೆಯರ ಮನೆಗೆ ಹೋಗುತ್ತಿದ್ರು. ಇಂಥವರು ಕೂಡ ಇದ್ರು. ಎಲ್ಲ ಕಾಲದೊಳಗೂ ಒಂದಿಟ್ಟು ಹಾದಿ ಬಿಟ್ಟವರು ಇದ್ದವರ ಮತ್ತು ಮುಂದೆ ಇರೋರು ಕೂಡ. ಇವ್ರು ಏನು ಮಾತಾಡಕತ್ತಾರ? ಏನು ನಿನ್ನೆ ಆ ವೇಶ್ಯೆ ಮನೆಗೆ ಹೋಗಿದ್ವಿ, ಏನು ಆ ವೇಶ್ಯೆ ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ತಿಳ್ಕೊಂಡು ಮಾತಾಡೋದನ್ನ ಯಾರು ಕೇಳಿದ್ರು? ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಯಾವಾಗ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಅನ್ನೋದನ್ನ ಮುಗ್ಧ ಸಂಗಯ್ಯನವರು ಕೇಳಿದ್ರು, ಓಹೋ ಆ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಇದ್ದಂಗದ, ಸ್ವರ್ಗ ಇದ್ದಂಗದ ಅಂತ ತಿಳ್ಕೊಂಡು ಓಡ್ಕೋಂತ ಬಸವಣ್ಣವ್ರ ಹತ್ರ ಬಂದು, ಅಪ್ಪ ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗಬೇಕು ಅಂದ. ಎದಿ ಝಲ್ ಅಂತ ಬಸವಣ್ಣವ್ರದ್ದು. ಯಾಕ? ಅತ್ಯಂತ ಮುಗ್ಧ ಶರಣ. ಯಾರು? ಮುಗ್ಧ ಸಂಗಯ್ಯ.
ಬಸವಣ್ಣವ್ರ ಕೈ ಹಿಡಿದು, ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗ್ಬೇಕು. ಬಸವಣ್ಣವ್ರಂದ್ರು, ಏನು ಸಂಗಯ್ಯ, ವೇಶ್ಯರ ಮನೆಗೆ ನೀನು ಹೋಗ್ಬೇಕಾ? ಹೌದ್ರಿ ಅಪ್ಪ ಬಸವಣ್ಣ, ವೇಶ್ಯರ ಮನ್ಯಾಗ ಸ್ವರ್ಗ ಸುಖ ಅಂತ, ಸ್ವರ್ಗ ಸುಖ ಅಂತ ನಿನಗೆ ಯಾರು ಹೇಳ್ಯಾರೋ? ಅಲ್ಲಿ ಜಂಗಮರು ಮಾತಾಡಕತ್ತಿದ್ರು. ತಿಳ್ಕೊಂಡ್ರು ಬಸವಣ್ಣವರು, ಯಾರೋ ಜಂಗಮರು ವೇಶ್ಯೆ ಮನೆಗೆ ಹೋಗಿದ್ದನ್ನ ನೋಡಿ, ಅವರು ಮಾತಾಡುದನ್ನ ಕೇಳಿ, ಆ ವೇಶ್ಯರ ಮನೆಯಾಗ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ ಪಾಪ ಈ ಮುಗ್ಧ ಸಂಗಯ್ಯನವರಿಗೆ. ಸ್ವರ್ಗ ಅಂದ ಕೂಡಲೇ ಅಲ್ಲಿ ಶಿವ ಇರ್ತಾನೆ ಎಂಬತಕ್ಕಂಥ ಒಂದು ಕಲ್ಪನೆಯೊಳಗ ನಾನು ಅಲ್ಲಿ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಸುಖ ಏನದ ಅದು ನೋಡ್ಬೇಕು ಅನ್ನೋ ಆಶೆಯಿಂದ ಬಸವಣ್ಣ ನಾನು ವೇಶ್ಯೆ ಮನೆಗೆ ಹೋಗ್ಬೇಕು, ಯಾಕಂತಂದ್ರೆ ಅಲ್ಲಿ ಸ್ವರ್ಗ ಸುಖ ಅದ. ಅಷ್ಟೊತ್ತಿಗೆ ನೀಲಾಂಬಿಕೆ ಬಂದಳು, ಗಂಗಾಂಬಿಕೆ ತಾಯಿಯವರು ಬಂದ್ರು. ಈತ ಸಣ್ಣ ಮಗುವಿನ ಹಾಗೆ ಹಠ ಮಾಡಕತ್ತಾನ, ಅವ್ವ ನೀಲಮ್ಮ ನನಗ ವೇಶ್ಯೆ ಮನೆಗೆ ಕಳಿಸ್ಕೊಡು. ಅಪ್ಪ ಬಸವಣ್ಣ, ನಾ ವೇಶ್ಯೆ ಮನೆಗೆ ಹೋಗ್ಬೇಕು, ಅಲ್ಲಿ ಸ್ವರ್ಗ ಸುಖ ನೋಡ್ಬೇಕು. ನೀಲಾಂಬಿಕೆ ಬಸವಣ್ಣವ್ರಿಗೆ ಅಂತಾಳ, ಏನ್ರಿ ಆ ವೇಶ್ಯೆ ಮನೆಯೊಳಗ ಏನು ನಡೀತದ ಎಂಬತಕ್ಕಂಥ ಕಲ್ಪನೆಯೇ ಇಲ್ಲದೆ ನಾನು ವೇಶ್ಯೆ ಮನೆಗೆ ಹೋಗ್ಬೇಕು ಅನ್ನಕತ್ತನಲ್ಲ ಮುಗ್ಧ ಸಂಗಯ್ಯ, ಹೆಂಗ ಮಾಡಬೇಕು? ಆವಾಗ ಬಸವಣ್ಣವ್ರಂತಾರ, ನೀಲಾ, ಮುಗ್ಧ ಸಂಗಯ್ಯ ಅಂತಂದ್ರೆ ಸಾಮಾನ್ಯ ಶರಣ ಅಲ್ಲ. ಸರ್ವ ಇಂದ್ರಿಯಗಳನ್ನು ಲಿಂಗದಲ್ಲಿ ಲೀನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶರಣ ಅಂತಂದ್ರ ಮುಗ್ಧ ಸಂಗಯ್ಯ. ವಿಷಯದ ಕಡೆಗೆ ಹರಿತಕ್ಕಂಥ ಆ ಇಂದ್ರಿಯಗಳನ್ನ, ವಿಷಯಗಳ ಕಡೆಗೆ ಹರಿತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು, ಅಂದ್ರೆ ಶಿವಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು ಮುಗ್ಧ ಸಂಗಯ್ಯ. ಅಂಥವನು ವೇಶ್ಯೆಯ ಮನೆಗೆ ನಡೆದಾನ ಅಂದ ಬಳಕ, ಹೋಗ್ತೀನಿ ಅಂತ ಅಪೇಕ್ಷೆ ಮಾಡ್ಯಾನ ಅಂದ ಬಳಕ ಅಲ್ಲಿ ಒಂದು ಏನೋ ಕ್ರಾಂತಿ ಮಾಡಿ ಬರ್ತಾನ, ಅದಕ್ಕೆ ಕಳಿಸುನು ಅಂತಾರ ಬಸವಣ್ಣವರು. ಗಂಗಾಂಬಿಕೆನು ಅಂತಾರ, ಹೆಂಗ್ರಿ ಇಂಥವನ್ನ ಹೆಂಗ್ ಕಳಿಸುದು ಅಲ್ಲಿ ವೇಶ್ಯೆ ಮನೆಗೆ? ಏನೇ ಆಗ್ಲಿ ಜಂಗಮನ ಅಪೇಕ್ಷೆ ಅಂತಂದ್ರ ಅದು ಸಂಗಮನಾಥನ ಅಪೇಕ್ಷೆ. ಆಯ್ತು, ಅವನಿಗೆ ನಾವು ತಯಾರು ಮಾಡೋಣ ಅಂತ ತಿಳ್ಕೊಂಡು ಬಿಸಿ 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 ನೀರು ಸ್ನಾನ ಮಾಡಿಸ್ಯಾರ. ಯಾರು? ಬಸವಣ್ಣ, ನೀಲಮ್ಮ, ಗಂಗಮ್ಮ ಕೂಡಿ ಸ್ನಾನ ಮಾಡಿಸ್ಯಾರ. ಮಡಿ ಅಗ್ದಿ ರೇಷ್ಮೆಯ ಬಟ್ಟೆಯನ್ನು ತೊಡಸ್ಯಾರ. ಮೈಗೆಲ್ಲ ಗಂಧ ಲೇಪನ ಮಾಡ್ಯಾರ. ನೀವೇನು ಅತ್ತಾರೆಣ್ಣೆ ಅಂತಿರಲ್ಲ, ಸುಗಂಧ ದ್ರವ್ಯ ಹಚ್ಚಾರ. ಇಷ್ಟುದ್ದ ಜಡಿ ಇದ್ದು ಜಡಿಯನ್ನ ಕಟ್ಟಿ ಆ ತುರುಬಿಗೆ ಮಲಗಿ ಹೂವ ಸುತ್ತ್ಯಾರ. ಈ ಕೈಗೆ ಮಲಗಿ ಹೂವ ಸುತ್ತ್ಯಾರ, ಈ ಕೈ ಮಲಗಿ ಹೂವ ಸುತ್ತ್ಯಾರ. ಒಂದಿಟ್ಟು ರೊಕ್ಕ ಬೇಕಲ್ಲ, ಆ ವೇಶ್ಯೆ ಮನೆಯೊಳಗೆ ಹಂಗ ಕರ್ಕೊಳ್ತಾಳೇನು? ಹಣ ಕೊಟ್ರ ಒಳಗೆ ಕರ್ಕೊಳ್ತಾಳ. ಆಯ್ತು ಅಂತ ತಿಳ್ಕೊಂಡು ಒಂದು ಚೀಲದೊಳಗ ಜಯ ಮಂಗಲಂ ಜಯ ನಮ ಪರಾವತೆ ಶಿವ ಹರ ಹರ ಮಹಾದೇವ. ನಮ್ಮ ಧಾರವಾಡ ಭಾಗದೊಳಗೆ ಅಣ್ಣಿಗೇರಿ ಅಂತ ಬರ್ತದ, ಗದಗ ಜಿಲ್ಲಾ. ಆ ಅಣ್ಣಿಗೇರಿಯೊಳಗೆ ಬಹಳ ಒಂದು ದೊಡ್ಡ ಮಠ, ವಿರಕ್ತ ಮಠ. ಅನೇಕ ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರತಕ್ಕಂಥವ್ರು ನಮ್ಮ ಪರಮ ಪೂಜ್ಯ ಅಣ್ಣಿಗೇರಿ ಶ್ರೀಗಳು. ನೋಡಾಕ ನೋಡ್ರಿ ಎಷ್ಟು ಸಾದಾ ಸೀದಾ ಅದಾರ. ಒಬ್ರಲ್ಲ ಇಬ್ರಲ್ಲ, ನೂರಾರು ಬಡ ಮಕ್ಕಳಿಗೆ ತಮ್ಮ ಮಠದೊಳಗೆ ಇಟ್ಕೊಂಡು ಅವರಿಗೆ ಬಟ್ಟಿ ಕೊಡ್ತಾರ, ವಿದ್ಯಾ ಕೊಡ್ತಾರ. ಆನಂತರ ಅವರಿಗೆಲ್ಲರಿಗೂ ಕೂಡ ಆಶ್ರಯವನ್ನ ಕೊಟ್ಟು ತ್ರಿವಿಧ ದಾಸೋಹ ಮೂರ್ತಿಗಳು ಅಂತ ಅನಿಸ್ಕೊಂಡಾರ ನಮ್ಮ ಅಣ್ಣಿಗೇರಿಯ ಪ್ರಭುಸ್ವಾಮಿಗಳು. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ. ಎಲ್ಲಿಗೆ ಬಂದಿತ್ರಿವ? ಯಾವ ವಿಚಾರ ನಡೆದಿತ್ತು? ಮುಗ್ಧ ಸಂಗಯ್ಯ. ಮುಗ್ಧ ಅಂದ್ರೆ ಗೊತ್ತಾಗಕತ್ತೈತಿನಿಲ್ರಿವ ನಿಮಗೆ? ಮಕ್ಕಳ ಮನಸ್ಸು ಇರ್ತೈತಿ ನೋಡ್ರಿ. ಮಕ್ಕಳ ಮನಸ್ಸು ಹೆಂಗಿರ್ತೈತಿ? ಮುಗ್ಧ ಇರ್ತದ. ಯಾವುದೇ ಏಚು ಪೇಚು ಏನೂ ಗೊತ್ತಿರೋದಿಲ್ಲ. ಬಹಳ ಅಂದ್ರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಅದು, ಮುಗ್ಧ ಮನಸ್ಸು. ನಾವೊಮ್ಮ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ, ಅಂದ್ರೆ ಮಕ್ಕಳ ಮನಸ್ಸು ಹೆಂಗಿರ್ತದ ಅನ್ನೋದು ಕೇಳಕತ್ತೀನಿ. ಆ ಮಕ್ಕಳ ಮನಸ್ಸು ಹೆಂಗಿತ್ತೋ ಇಲ್ಲಿ ಮುಗ್ಧ ಸಂಗಯ್ಯನ ಮನಸ್ಸು ಕೂಡ ಹಂಗೆ ಇತ್ತು. ನಾವು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಅದು. ಹಿಂಗ ಚಳಿಗಾಲ. ಅವ್ರ ಮನ್ಯಾಗ ಒಂದು LKG ಹೋಗ್ತಕ್ಕಂಥ ಹುಡುಗ, LKG ಅಂದ್ರೆ 4-5 ವಯಸ್ಸಿನ ಹುಡುಗ,
ಮಮ್ಮಿ ಮಮ್ಮಿ ನನಗೆ ಐಸ್ ಕ್ರೀಮ್ ಕೊಡು ಅಂತ ತಿಳ್ಕೊಂಡು ಒಂದೇ ಸವನ್ ಹಠ ಮಾಡಾಕತ್ತದ. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ತಿಳ್ಕೊಂಡು ಗುಳೋ ಅಂತ ಒಂದೇ ಸವನ್ ಅಳ್ಳಾಕತ್ತದ. ಅವ್ರವು ಅಂತಾಳ, ಏ ತಮ್ಮ ಭಾಳ ಚಳಿ ಐತ್ಯೋ, ಭಾಳ ಥಂಡಿ ಐತ್ಯೋ, ಇಂಥ ಥಂಡ್ಯಾಗ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ತಿಳ್ಕೊಂಡು ಅವ್ರವು ಹೇಳ್ತಾಳ. ಅದಕ್ಕೆ ಅವ ಏನಂತಾನ, ಇಲ್ಲ ಮಮ್ಮಿ ನಾ ಚಾದರ್ ಹೊಚ್ಕೊಂಡ ತಿಂತೀನಿ ಅಂತೈತೆ. ಅದು ಮುಗ್ಧ, ಅದು ಮುಗ್ಧ, ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಈ ಸಣ್ಣ ಮಕ್ಕಳು ನೋಡ್ರಿ, ಒಂದು ಸಣ್ಣ ಮಗು ಆಡಾಕತ್ತಿತ್ತು, ಯಾತ್ರ ಜೊತೆಗೆ ಒಂದು ನಾಯಿ ಕುನ್ನಿ ಜೊತೆಗೆ ಆಡಾಕತ್ತಿತ್ತು. ಯಾರೋ ಬಂದು ಆ ನಾಯಿ ಕುನ್ನಿ ಕಸ್ಕೊಂಡು ಹೋಗ್ಬಿಟ್ಟಿದ್ರು. ಈ ಕಡೆ ಮನ್ಯಾಗ ಗಂಡ ಹೆಂಡತಿ ಜಗಳಾಡಕತ್ತಿದ್ರು. ಏನಂತ? ಹೆಂಡತಿ ಹೊಟ್ಲಿದ್ದಳು, ಗಂಡ ಅಂತಿದ್ದ ಇಲ್ಲ ಈ ಸಲ ಹೆಣ್ಣ ಹುಡ್ತದ. ಹೆಂಡತಿ ಅಂತಿದ್ದಳು ಇಲ್ಲ ಈ ಸಲ ಗಂಡ ಹಡಿತೀನಿ. ಇವರಿಬ್ಬರು ಜಗಳಾಡಕತ್ತಿದ್ರು. ಇವರಿಬ್ಬರು ಜಗಳಾಡೋದ್ರೊಳಗ ಗಂಡ ಅಂತಾನ, ಇಲ್ಲ ಹೆಂಗೂ ಮಗ ಬರಾಕತ್ತಾನು, ಅವನಿಗ ಕೇಳುನು. ಮಕ್ಕಳ ಮನಸ್ಸು ಅಂದ್ರೆ ದೇವ್ರ ಮನಸ್ಸು ಇದ್ದಂಗ, ಮಕ್ಕಳ ಮಾತು ಸುಳ್ಳು ಆಗುವುದಿಲ್ಲ. ಅದಕ್ಕೆ ಅವನಿಗ ಕೇಳುನು, ನೀ ಗಂಡ ಹಡಿತೀವೋ ಹೆಣ್ಣು ಹಡಿತೀವೋ ಅಂತ ತಿಳ್ಕೊಂಡು ಆ ಹುಡುಗನ ಅಪ್ಪ ಅಂದ. ಇದು ಅಳ್ಕೋ ಅಂತ ಬಂತು. ಏನೋ ತಮ್ಮ, ನಿನಗೇನು ತಮ್ಮ ಬೇಕೋ ಏನು ತಂಗಿ ಬೇಕೋ ಅಂತ ಕೇಳ್ದಿವ. ಏನು ಅನ್ಬೇಕದು? ಇಲ್ಲ ಯಪ್ಪ ನನಗೆ ನಾಯಿ ಕುನ್ನಿ ಬೇಕು. ಮನಸ್ಸದು, ಮಕ್ಕಳ ಮನಸ್ಸು, ಮುಗ್ಧ ಮನಸ್ಸು, ಅದು ಮುಗ್ಧ ಮನಸ್ಸು. ಇಂಥ ಮುಗ್ಧ ಮನಸ್ಸಿನ ಯಾರು? ಆ ಮುಗ್ಧ ಸಂಗಯ್ಯ, ಬಸವಣ್ಣ, ನೀಲಮ್ಮ, ಗಂಗಮ್ಮ ಮೂವರು ಕೂಡಿ ಅವನಿಗೆ ಅಲಂಕಾರ ಮಾಡಿದ್ರು. ರೇಷ್ಮೆ ಬಟ್ಟೆ ಹಾಕಿದ್ರು, ಮೈಗೆ ಗಂಧ ಲೇಪನೆ ಮಾಡಿದ್ರು, ಜಡಿಗೆ ಮಲ್ಲಿಗೆ ಹೂವು ಸುತ್ತಿದ್ರು. ಈ ಕೈಗೆ ಮಲ್ಲಿಗೆ ಹೂವು, ಈ ಕೈಗೆ ಮಲ್ಲಿಗೆ ಹೂವು ಸುತ್ತಿ ಒಬ್ಬ ಶರಣನನ್ನ ಕರೆದು ಅವನ ಕೈಯಾಗ ಒಂದು ಜಾಳಿಗೆಯೊಳಗ ಅಂದ್ರೆ ಸಣ್ಣ ಚೀಲದೊಳಗ ದುಡ್ಡನ್ನ ಕೊಟ್ಟು ಹೇಳ್ತಾರ ಬಸವಣ್ಣವರು, ಏನ್ರಿಪ್ಪ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಹೋಗ್ಬೇಕು ಅಂತ ಅಪೇಕ್ಷೆ ಮಾಡ್ಯಾರ. ಎಷ್ಟು ಮುಗ್ಧ ಅದಾರ ಅಂತಂದ್ರ ಆ ವೇಶ್ಯೆಯ ಮನೆಯೊಳಗ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ. ಅದಕ್ಕೆ ಈ ಕಲ್ಯಾಣದೊಳಗ ಇದ್ದುದ್ರೊಳಗ ಯಾರು ಒಂದಿಷ್ಟು ಒಳ್ಳೆಯವರು ಅದಾರೋ ಆ ಒಳ್ಳೆಯ ಒಂದು ವೇಶ್ಯೆಯ ಮನೆಗೆ ಇವರನ್ನ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಕಳಿಸ್ಕೊಟ್ರು. ಸಂಕವ್ವೆ ಎಂಬತಕ್ಕಂಥ ಒಬ್ಬ ವೇಶ್ಯೆ, ಆಕೆ ಹೆಸರು ಸಂಕವ್ವೆ ಅಂತ. ಆಯ್ತು ಅಂತ ತಿಳ್ಕೊಂಡು ಆ ಶರಣ ಆ ವೇಶ್ಯೆಯ ಮನೆಗೆ ಬಂದ. ಹೊರಗ ಬಾಗಿಲಲ್ಲೇ ನಿಂತು ಕರೆದ. ಆಕೆ ಬಂದಳು. ಬಸವಣ್ಣವರು ಇವರನ್ನ ಕಳಿಸ್ಯಾರ, ತಗೋರಿ ಈ ದುಡ್ಡ ಅಂತ ತಿಳ್ಕೊಂಡು ಆ ವೇಶ್ಯೆ ಕೈ ಒಳಗ ಆ ದುಡ್ಡಿನ ಚೀಲ ಕೊಟ್ಟು ಆ ಶರಣ ತಮ್ಮ ಮನೆಗೆ ಹೋಗ್ಬಿಟ್ಟ. ಆ ವೇಶ್ಯೆ ಈ ಮುಗ್ಧ ಸಂಗಯ್ಯನವರನ್ನು ನೋಡಿದ್ರು. ಹಣ್ಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳು, ಮುಖ ಏನು ಅಗ್ದಿ ಪರಮಾತ್ಮನ ಮುಖ ಇದ್ದಂಗ. ಅಂಥ ಒಬ್ಬ ಒಳ್ಳೆಯ ಸುಲಕ್ಷಣನಾಗಿರ್ತಕ್ಕಂಥ ಶರಣನನ್ನು ನೋಡಿ ಪಾದಕ್ಕೆ ನೀರು ಕೊಟ್ಟು ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಉಚಿತವಾಗಿರ್ತಕ್ಕಂಥ ಆಸನದ ಮೇಲೆ ಕುಂಡ್ರಿಸಿದಳು. ಯಾವಾಗ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಒಳಗಡೆ ಹೋಗಿ ಕುಂತರೋ ಹಿಂಗೆ ನೋಡ್ತಾರ, ಆ ವೇಶ್ಯೆಯ ಮನೆಯನ್ನು ನೋಡ್ತಾರ. ಯಾಕ? ಅತ್ಯಂತ ಶ್ರೀಮಂತ ವೇಶ್ಯೆ ಅವಳು. ಮನೆಯೆಲ್ಲ ಬಹಳ ಚಂದ ಅಲಂಕಾರ ಮಾಡಿದಳು. ಆ ಹೂವಿನ ವಾಸನೆ, ಆ ಧೂಪದ ವಾಸನೆ ಘಮ್ಮನ್ನಾಕತ್ತಿತ್ತು. ಮನೆ ತುಂಬ ಅನೇಕ ದೀಪಗಳನ್ನು ಹಚ್ಚಿದಳು. ಆವಾಗ ಮುಗ್ಧ ಸಂಗಯ್ಯನವರಂತಾರ, ಏನಮ್ಮ ಇದ ಏನು? ನಮ್ಮ ಶಿವಪ್ಪನ ಸ್ವರ್ಗ ಇದ ಏನು ಅಂತ ಕೇಳಿದ್ರು. ಆಕಿಗೆ ಒಂದು ಗೊತ್ತಾಗ್ಲಿಲ್ಲ, ಇದೇನು ವಿಚಿತ್ರ ಗಿರಾಕಿ ಬಂದೈತಲ್ಲ ಇವತ್ತು ನಮ್ಮ ಮನೆಗೆ. ಸುಮ್ಮ ಗೋಣ ಅಳೆಯಾಡಿಸಿದಳು. ಹೌದು, ಈ ಸ್ವರ್ಗಕ್ಕ ಅಧಿಪತಿಯಾಗಿರ್ತಕ್ಕಂಥವನು ನಮ್ಮಪ್ಪ ಶಿವ ಎಲ್ಲಿ ಹೋಗ್ಯಾನ? ಏನು ಗೊತ್ತಾಗ್ಲಿಲ್ಲ ಪಾಪ ಅವಳಿಗೆ, ಏನು ಗೊತ್ತಾಗ್ಲಿಲ್ಲ. ಮತ್ತೆ ಇವನ ಅಂತಾನ, ಎಲ್ಲಿರ್ಬೇಕು ನಮ್ಮ ಶಿವ? ಅವನು ಭಕ್ತರು ಒಬ್ರ ಇಬ್ರ ಕೋಟಿ ಕೋಟಿ ಗಟ್ಲೆ ಅವನು ಭಕ್ತರದಾರ. ಯಾರಿಗೋ ದರ್ಶನ ಕೊಡಾಕ್ ಹೋಗಿರ್ಬೋದು. ಹಂಗಾರ ಇನ್ನೂ ಬಹಳತ್ತಾಗ್ತದೇನು ನಮ್ಮಪ್ಪ ಶಿವ ಬರುವುದು? ಆಕಿಗೆ ಏನು ತಿಳಿಲಾರ್ದಂಗಾಗಿ ಸುಮ್ಮನೆ ಹಿಂಗ ಗೋಣಳಗಾಡ್ಸಕತ್ತಳು. ಹಾಗಾದ್ರೆ ನೀ ಯಾರವ ಅಂತ ಕೇಳಿದ್ರು. ಯಾರಿಗೆ? ಆ ವೇಶ್ಯೆಗೆ ಕೇಳ್ತಾರ ಮುಗ್ಧ ಸಂಗಯ್ಯನವರು, ಏನವ ನೀ ಯಾರು? ತಾ ಯಾರು ಅಂತ ಹೇಳ್ಬೇಕನ್ನೋದು ಸಹಿತ ಆ ಹೆಣ್ಮಗಳಿಗೆ ಗೊತ್ತಾಗಬಲ್ದು. ಓಹೋ, ನಮ್ಮಪ್ಪ ಶಿವ ಅಂದ ಬಳಕ ಅವನ ಸೇವೆಯನ್ನ ಮಾಡ್ತಕ್ಕಂಥ ರುದ್ರ ಕನ್ನಿಕೆ ಇರಬಹುದು. ನೀನು ಯಾರು? ರುದ್ರ ಕನ್ನಿಕೆ.
ರುದ್ರಕನ್ನಿಕೆ ಅಂದ್ರೆ ಗೊತ್ತಾಗ್ತದೇನ್ರಿ ನಿಮಗೆ? ಏನು ಕೈಲಾಸದೊಳಗೆ ನಮ್ಮ ಶಿವ ಇರ್ತಾನಲ್ಲ, ಆ ಶಿವನಿಗೆ ಪಾದದಲ್ಲಿ ಆವುಗೆಯನ್ನು ಹಾಕಲಿಕ್ಕೆ ಸಹಾಯ ಮಾಡತಕ್ಕಂಥವಳಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಕನ್ನಡಿಯನ್ನು ಹಿಡಿತಕ್ಕಂಥ ಅವಳಿಗೆ ಸೇವಕಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಛತ್ರ ಚಾಮರವನ್ನ ಹಿಡಿತಕ್ಕಂಥವರಿಗೆ, ಆ ಹಾಕ್ತಕ್ಕಂಥವರಿಗೆ ರುದ್ರಕನ್ನಿಕೆ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಮುಗ್ಧ ಸಂಗಯ್ಯನವ್ರು ಅಂತಾರ, ಏನವಾ ನೀ ಬಹುತೇಕ ರುದ್ರಕನ್ನಿಕೆ ಇದ್ದಂಗೆ ಕಾಣಿಸ್ತದ. ಅವಾಗಿಕ್ಕಿ ಹೌದು ಹೌದು ಅನ್ನುವಂಗ ಗೋಣಳಗೆ ಆಡಿಸಿದಳು. ಅವರ ಲಕ್ಷ್ಯ ಎಲ್ಲಿ ಹೋತು ಅಂತಂದ್ರೆ, ಮುಗ್ಧ ಸಂಗಯ್ಯನವ್ರ ಲಕ್ಷ್ಯ ಆ ವೇಷೆಯ ಕೊಳ್ಳಾಗಿರ್ತಕ್ಕಂಥ ಆ ಏನು ಮುತ್ತು ರತ್ನ ವಜ್ರ ವೈಢೂರ್ಯ ಏನು ಇದ್ವಲ್ಲ, ಹಾರಗಳಿದ್ವಲ್ಲ, ಸರಗಳಿದ್ವಲ್ಲ, ಅದ್ರ ಮೇಲೆ ಲಕ್ಷ್ಯ ಹೋತು. ನೋಡಿ ಅಂತಾರ, ಅಲ್ಲ ರುದ್ರಕನ್ನಿಕೆ, ನಮ್ಮ ಕೊರಳಾಗಿರ್ತಕ್ಕಂಥ ಈ ರುದ್ರಾಕ್ಷಿ ಕರ್ಗದಾವ, ಆದ್ರೆ ನಿನ್ನ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಒಂದಿಟ್ಟು ಬೆಳ್ಳಗದಾವ, ಒಂದಿಟ್ಟು ಕೆಂಪದವ, ಒಂದಿಟ್ಟು ನೀಲಿ ಅದಾವ, ಒಂದಿಟ್ಟು ಹಸಿರು ಅದಾವ, ಹಿಂಗ್ಯಾಕ ಅಂತ ಕೇಳಿದ್ರು ಅವರು. ಆಕಿಗೆ ಏನು ಉತ್ತರ ಹೇಳ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ. ಯಾರಿಗೆ? ವೇಶ್ಯೆಗೆ. ಈಗ ಮುತ್ತು ರತ್ನ ಅಂತಂದ್ರೆ ಹವಳ, ಪಚ್ಚ ಮತ್ತು ಬಣ್ಣ ಬಣ್ಣದ ಇರುವ ಅಲ್ರಿ ಅವು ನವರತ್ನ ಮಾಲೆಗಳು, ಬಣ್ಣ ಬಣ್ಣದ ಇರುವುದಲ್ಲ. ಆದ್ರೆ ಇವರಿಗೆ ನವರತ್ನ ಮಾಲೆ ಅನ್ನೋದು ಸಹಿತ ಗೊತ್ತಿಲ್ಲ, ಮುತ್ತು ರತ್ನ ಅನ್ನೋದು ಸಹಿತ ಗೊತ್ತಿಲ್ಲ. ಯಾರಿಗೆ? ಮುಗ್ಧ ಸಂಗಯ್ಯನವರಿಗೆ. ಯಾವಾಗ ನಮ್ಮ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಕಪ್ಪಗದಾವ, ನಿನ್ನ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿಗಳೆಲ್ಲ ಬಣ್ಣ ಬಣ್ಣದ್ದದವಲ್ಲ, ಹೆಂಗ ಅಂತ ಕೇಳಿದ್ರು. ಆಕಿಗೆ ಏನು ಉತ್ತರಾಕಿ ಹೇಳಕ್ ಆಗ್ಲಿಲ್ಲ. ಕಡೆಗೆ ಮುಗ್ಧ ಸಂಗಯ್ಯನವ್ರಂತಾರ, ಓಹೋ ರುದ್ರಕನ್ನಿಕೆ, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ನಮ್ಮ ಶಿವನ ಸೇವೆಯನ್ನ ಮಾಡಿ 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 ಬಹುತೇಕ ಕಪ್ಪಗಿರ್ತಕ್ಕಂಥ ರುದ್ರಾಕ್ಷಿ ಎಲ್ಲ ಅವೆಲ್ಲ ಬೆಳ್ಳಗ ಕೆಂಪಗ ಹಸಿರ ಆದಂಗ ಕಾಣಿಸ್ತವ. ಇಟ್ಟು ಮುಗ್ಧ ನೋಡ್ರಿ ಮುಗ್ಧ ಸಂಗಯ್ಯನವ್ರು ಅಂದ್ರ, ಇಷ್ಟು ಮುಗ್ಧನವರು. ಅದಕ್ಕೆ ಅವ್ರಿಗೆ ಮುಗ್ಧ ಸಂಗಯ್ಯನವರು ಅಂತ ಕರೀತಿದ್ರು ಅಲ್ಲವಾ? ಎಷ್ಟೊತ್ತಾತು ನಾನ ಮಾತು ಹೇಳಕತ್ತೀನಿ, ನೀ ಏನು ಮಾತಾಡವಲ್ಲಿ, ಇರ್ಲಿ ಏನ್ ತೊಂದರೆ ಇಲ್ಲ. ಇದು ಸ್ವರ್ಗ ಅದ ಅಂದ ಬಳಕ ನಮ್ಮಪ್ಪ ಶಿವ ಕುತ್ಕೊಳ್ಳಕ ಅವನದೊಂದು ಗದ್ಗಿ ಇರಬೇಕಲ್ಲ, ಒಂದು ಆಸನ ಇರಬೇಕಲ್ಲ. ನಮ್ಮ ಶಿವಪ್ಪ ಕುತ್ಕೊಳ್ತಕ್ಕಂಥ ಗದ್ಗಿ ಯಾವುದದ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರು ಆ ವೇಶ್ಯೆಗೆ ಕೇಳಿದಾಗ, ಓಹೋ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು, ಏನು ತಾ ಮಲಗತಕ್ಕಂಥ ಕೋಣೆ ಇತ್ತಲ್ಲ, ನೀವೇನು ಬೆಡ್ರೂಮ್ ಅಂತೀರಲ್ಲ, ತಾ ಮಲಗತಕ್ಕಂಥ ಕೋಣೆಗೆ ಕರ್ಕೊಂಡು ಬಂದಳು. ಯಾರು? ಆ ವೇಶ್ಯೆ. ನೋಡ್ತಾರ ಮುಗ್ಧ ಸಂಗಯ್ಯನವರು ಅನೇಕ ದೀಪ ಉರಿಯಾಕತ್ತಾವ. ಆ ದೀಪದ ಬೆಳಕಿನೊಳಗ ಆ ಗಾದಿ ಮೇಲೆ ಹಾಸಿರ್ತಕ್ಕಂಥ ಆ ಕುತ್ನಿ ಅರ್ಬಿ, ಆ ಕುತ್ನಿ ಅರ್ಬಿಯ ಮೇಲೆ ಅನೇಕ ರೀತಿಯ ಹೂಗಳನ್ನು ಹಿಂಗೆ ಹೂಗಳನ್ನು ಹಾಸಿ ಬಿಟ್ಟಿದ್ದಳು. ಅವಾಗ ಕೈ ಮಾಡಿ ತೋರಿಸಿದಳು, ಇದ ಅಂತ ತಿಳ್ಕೊಂಡು. ಅವಾಗ ಮುಗ್ಧ ಸಂಗಯ್ಯನವರು, ಏನು ನಮ್ಮಪ್ಪ ಶಿವ ಕುತ್ಕೊಳ್ತಕ್ಕಂಥ ಗದ್ಗಿ ಇದ ಏನು? ಶಿವ ಅಂತ ಕೈ ಮುಗಿದ ಮುಗ್ಧ ಸಂಗಯ್ಯ. ನಮ್ಮಪ್ಪ ಶಿವ ಇನ್ನೂ ಬಂದಿಲ್ಲ ರುದ್ರಕನ್ನಿಕೆ, ನಮ್ಮ ಶಿವ ಬರೋ ತನಕ ನಾ ಇಲ್ಲೇ ಒಂದಿಟ್ಟು ಶಿವಪೂಜೆ ಮಾಡ್ಕೊಳ್ತೀನಿ, ಲಿಂಗ ಪೂಜೆ ಮಾಡ್ಕೊಳ್ತೀನಿ. ನನಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅಂತಂದ್ರೆ ವಿಭೂತಿ ಬೇಕು, ಗಂಧ ಬೇಕು, ಅಕ್ಷತೆ ಬೇಕು, ಹೂವ ಪತ್ರಿ ಬೇಕು, ತಗೋ ಅವೆಲ್ಲ ಪೂಜಾ ಸಾಮಾನು ತಗೊಂಡು ಬರೋ ತನಕ ನಾ ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಯಾವಾಗ ಮುಗ್ಧ ಸಂಗಯ್ಯನವರು ಅಂದ್ರು, ಆವಾಗ ಆ ವೇಶ್ಯೆ ಅಂದ್ರ ಆ ಸೂಳೆ ಸಂಕವೇ ಮನಸ್ಸಿನಾಗ ತಿಳ್ಕೊಳ್ತಾಳ, ಇಲ್ಲಿ ತನಕ ಬರ್ತಕ್ಕಂಥ ಗಿರಾಕಿನೇ ಬೇರೆ ಇದ್ರು, ಇವತ್ತು ಬಂದಿರತಕ್ಕಂಥ ಗಿರಾಕಿ ಎಂಥ ಗಿರಾಕಿ ಅಂತಂದ್ರ ನಮ್ಮ ಶೀಲವನ್ನ ಹಾಳು ಮಾಡ್ತಕ್ಕಂಥ ಗಿರಾಕಿ ಅಲ್ಲ, ನಮ್ಮ ಜನ್ಮವನ್ನ ಉದ್ಧಾರ ಮಾಡ್ತಕ್ಕಂಥ ಒಬ್ಬ ಮಹಾನ್ ಶರಣ ಬಂದಾನ. ಇವತ್ತು ನಾನು ಒಬ್ಬಳೇ ಉದ್ಧಾರ ಆಗಬಾರ್ದು, ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ವೇಶ್ಯೆಯರು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು, ಯಪ್ಪ ನೀವು ಇಲ್ಲೇ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ದವಳ. ಆ ಓಣಿಯಲ್ಲಿ ಇರ್ತಕ್ಕಂಥ ಒಬ್ಬರಲ್ಲ ಇಬ್ಬರಲ್ಲ 100 ಜನ ವೇಶ್ಯೆಯರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ, ಎಲ್ಲರೂ ಸ್ನಾನ ಮಾಡ್ಕೊಳ್ರಿ, ಮಡಿಬಟ್ಟೆಯನ್ನು ಉಟ್ಟುಕೊಂಡು ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದಳು. ಎಲ್ಲರೂ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಈ ಸಂಕವ್ಯೆಯ ಮನೆಗೆ ಎಲ್ಲ ವೇಶ್ಯೆಯರು ಬರ್ತಾರ. ಏನು ಅಲ್ಲಿ ಒಂದು ಗಾದಿ, ಒಂದು ಮಂಚ ಇತ್ತಲ್ಲ, ಆ ಮಂಚದ ಪಕ್ಕದಲ್ಲಿಯೇ ತಾನು ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಏನು ಮುಗ್ಧ ಸಂಗಯ್ಯನವರು ಕುಂತಿದ್ರಲ್ಲ, ಈ ಎಲ್ಲ ವೇಶ್ಯೆಯರು ಕೂಡಿ ಆ ಲಿಂಗ ಪೂಜೆಗೆ ಏನೇನು ಬೇಕು, ನೀರು, ಆ ತಾಟು ತಂಬಿಗಿ, ಆ ಹೂವ ಪತ್ರಿ ವಿಭೂತಿ ಗಂಧ ಅಕ್ಷತೆ ಧೂಪ ದೀಪ ಕರ್ಪೂರ ಗಂಟೆ ನೈವೇದ್ಯ ಏನು ಬೇಕು ಎಲ್ಲ ಸಿದ್ಧತೆ ಮಾಡಿದ್ರು.
ಆ ಪೂಜಾ ಸಾಮಾನನ್ನು ನೋಡಿರ್ತಕ್ಕಂಥ ಮುಗ್ಧ ಸಂಗಯ್ಯನವರು ಇದು ಸ್ವರ್ಗ ಅದ, ಇಲ್ಲಿ ಶಿವ ಕುತ್ಕೊಳ್ತಕ್ಕಂಥ ಸ್ಥಾನ ಅದ, ಅದ್ರ ಪಕ್ಕದಲ್ಲೇ ನಾನು ಶಿವಪೂಜೆ ಮಾಡ್ಕೊಳ್ಳೋದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ. ಶಿವಶಿವ ಶಿವಶಿವ ಬಸವ 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 ಅಂತ ಲಿಂಗಕ್ಕೆ ಮಜ್ಜನ ಮಾಡ್ತಾರ. ತಾವು ಮೈ ತುಂಬ ವಿಭೂತಿಯನ್ನ ಧರಿಸ್ಕೊಳ್ತಾರ. ಆ ಲಿಂಗಕ್ಕೆ ವಿಭೂತಿ ಹಚ್ತಾರ, ಗಂಧ ಹಚ್ತಾರ, ಅಕ್ಷತೆಯನ್ನ ಹಾಕ್ತಾರ, ಹೂವಪತ್ರಿ ಧರಿಸ್ತಾರ, ಧೂಪ ದೀಪ ಕರ್ಪೂರದಿಂದ ಬೆಳಗ್ತಾರ, ಘಂಟೆಯ ನಾದವನ್ನ ಮಾಡಿ ನೈವೇದ್ಯವನ್ನ ತೋರಿಸಿ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ತಿಳ್ಕೊಂಡು ಆನಂದದಿಂದ ಆ ಲಿಂಗವನ್ನ ನೋಡ್ತಾ ನೋಡ್ತಾ ಜಪವನ್ನ ಮಾಡ್ತಾರ ಮಾಡ್ತಾರ ಮಾಡ್ತಾರ. ಆ ಎಲ್ಲ ವೇಶ್ಯರು ಕೈ ಜೋಡಿಸಿ ಶಿವನೇ ಬಸವ ಬಸವ ಶಿವನೇ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರ ಪೂಜೆಯನ್ನೇ ನೋಡ್ತಾ ತಮ್ಮನ್ನ ತಾವು ಕೂಡ ಮರ್ತು ಬಿಟ್ಟಾರ. ಜಪ ತಪದೊಳಗ ಇವರು ಮರ್ತು ಬಿಟ್ಟಾರ. ಅವರನ್ನ ನೋಡ್ತಾ ನೋಡ್ತಾ ಅವರು ಕೂಡ ನಾವು ಎಲ್ಲದಿವಿ ಅನ್ನೋದು ಸಹಿತ ಮರ್ತು ಬಿಟ್ಟಾರ. ಯಾವಾಗ ಸೂರ್ಯ ಉದಯ ಆತೋ ಬೆಳಕ ಆತೋ ಲಿಂಗದಲ್ಲಿ ನೆಟ್ಟಿರ್ತಕ್ಕಂಥ ದೃಷ್ಟಿಯನ್ನ ಕೀಳಿ ಲಿಂಗವನ್ನ ಅಂಗೈ ಒಳಗೆ ಹಿಡ್ಕೊಂಡು ನಮಸ್ಕಾರ ಮಾಡಿ ಮತ್ತ ಆ ವಸ್ತ್ರದಲ್ಲಿ ಕಟ್ಟಿಕೊಂಡು ಏನಮ್ಮ ರುದ್ರಕನ್ನಿಕೆ ಸೂರ್ಯ ಉದಯನೇ ಆದ, ನಮ್ಮ ಅಪ್ಪ ಶಿವ ಬರ್ಲಿಲ್ಲ, ನನ್ನ ಕಾಯಕದ ಸಮಯ ಆತು, ಯಾಕೆ ಅಪ್ಪ ಬಸವಣ್ಣನವರಿಗೆ ಲಿಂಗ ಪೂಜೆಗೆ ಹೂವ ಪತ್ರಿ ತರಬೇಕು, ಇನ್ನೊಂದು ದಿವಸ ನಿನ್ನ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಅವಸರದಿಂದ ಇವರು ಬಸವಣ್ಣನ ಮಹಾಮನೆ ಕಡೆಗೆ ಬರ್ತಾ ಇದ್ದಾರೆ. ಯಾರು? ಮುಗ್ಧ ಸಂಗಯ್ಯನವರು. ಇವರು ಅದೇ ಹಾದಿ ನೋಡ್ಕೊಂತ ನಿಂತಿದ್ರು. ಯಾರು? ಬಸವಣ್ಣವರು, ನೀಲಾಂಬಿಕೆ, ಗಂಗಾಂಬಿಕೆ. ಹೋಗಿ ಹೋಗಿ ವೇಶ್ಯೆಯ ಮನೆಗೆ ಹೋಗ್ಯಾನ ನಮ್ಮ ಮುಗ್ಧ ಸಂಗಯ್ಯ. ಏನಾಗ್ತದೋ ಏನೋ ಏನಾಗ್ತದೋ ಏನೋ ಅಂತ ತಿಳ್ಕೊಂಡು ಬಹಳ ಕಳವಳದಿಂದ ನಿಂತಿರ್ತಕ್ಕಂಥ ಸಮಯದೊಳಗ ಓಡ್ಕೊಂತ ಬಂದ ಬಸವಣ್ಣನ ಹತ್ರ ಯಾರು? ಮುಗ್ಧ ಸಂಗಯ್ಯನವರು. ಬಸವಣ್ಣ ಧನ್ಯ ಆದೆ ಬಸವಣ್ಣ. ಆ ವೇಶ್ಯೆಯ ಮನೆಯೊಳಗ ಏನು ಕೇಳ್ತಿ? ಎಂಥ ಸ್ವರ್ಗ ಸುಖ, ಎಷ್ಟು ಆನಂದದಿಂದ ಅಲ್ಲಿ ನಾನು ಶಿವಪೂಜೆ ಮಾಡಿಕೊಂಡೆ, ಸ್ವರ್ಗ ಸುಖ. ಯಪ್ಪ ಬಸವಣ್ಣ, ನೀನು ಬರ್ಬೇಕಾಗಿತ್ತಕ್ಕಿ ಮನೆಗೆ, ನೀನು ಆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ಯಾವಾಗ ಮುಗ್ಧ ಸಂಗಯ್ಯನವ್ರು ಅಂದ್ರು, ನೀಲಮ್ಮ ಗಂಗಮ್ಮ ಒಬ್ರಿಗೊಬ್ರು ಮುಖ ನೋಡಾಕತ್ರು. ನನ್ನ ಗಂಡಗೆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ನಾನು ತಿಳ್ಕೊಂಡು ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತಿದ್ರು. ಆವಾಗ ಅಷ್ಟರಲ್ಲಿಗೆ ಹಡಪದ ಅಪ್ಪಣ್ಣನವರು ಓಡ್ಕೊಂತ ಬಂದ್ರು. ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಪ್ಪ ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣ, ಮಹಾಮನೆಯ ಬಾಗಿಲದೊಳಗ ಒಬ್ರಲ್ಲ ಇಬ್ರಲ್ಲ 100 ವೇಶ್ಯೆಯರು ಬಂದಾರ, ನಿಮ್ಮನ್ನ ನೋಡ್ಬೇಕು ಅನ್ನಾಕತ್ತಾರ. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣನವರು ಮಹಾಮನೆಯ ಬಾಗಿಲದೊಳಗೆ ಬಂದು ನಿಂದಿರ್ತಾರ. ಎಲ್ಲ ಕಲ್ಯಾಣದ ಎಲ್ಲ ವೇಶ್ಯೆಯರು 100 ಜನ ವೇಶ್ಯೆಯರು ನಿಂತಾರ. ಎಲ್ಲರ ಹಣಿ ಮೇಲೂ ಕೂಡ ವಿಭೂತಿ ಅದ. ಎಲ್ಲ ನನ್ನ ಕಲ್ಯಾಣದ ತಾಯಂದಿರಿಗೆ ಶರಣಾರ್ಥಿ ಅಂದ್ರು. ಬದಲಾಗಿ ಅವರು ಕೂಡ ಅಲ್ಲಿಂದನೇ ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಾಕ್ರಿವಾ, ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದಾಗ ಅಲ್ಲಿರ್ತಕ್ಕಂಥ ವೇಶ್ಯರಂತಾರ, ಯಪ್ಪ ಬಸವಣ್ಣ, ಇವತ್ತು ನಮ್ಮೆಲ್ಲರ ಜನ್ಮ ಧನ್ಯ ಆತು. ಯಾಕ ಅಂತಂದ್ರೆ ಎಂಥ ಒಬ್ಬ ಮಹಾನ್ ಶರಣ ನಮ್ಮ ಓಣಿಗೆ ಬಂದು ನಮ್ಮ ಮನೆಯಲ್ಲಿ ಲಿಂಗ ಪೂಜೆಯನ್ನ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನ ಕಳೆದು ಬಿಟ್ಟಾನ. ಏನು ಹಣಕ್ಕೋಸ್ಕರ, ಸಿರಿ ಸಂಪತ್ತಿಗೋಸ್ಕರ ನಮ್ಮ ಮೈಯನ್ನೇ ಮಾರಿ ನಮ್ಮ ಜೀವನವನ್ನು ನಾವು ಏನು ನಡೆಸ್ತಿದ್ವಿ, ಇದು ಬಹಳ ದೊಡ್ಡ ಪಾಪದ ಕೆಲಸ ಅದ. ಇನ್ನು ಮುಂದೆ ಇಂಥ ಪಾಪದ ಕೆಲಸ ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡೀವಿ. ಯಾವಾಗ ಆ ಶರಣ ನಮ್ಮ ಮನೆಯೊಳಗ ಪಾದ ಇಟ್ಟ, ನಮ್ಮ ಓಣಿಯೊಳಗ ಪಾದ ಇಟ್ಟ, ಇನ್ನು ಮುಂದ ಅಂತ ಪಾಪದ ಕೆಲಸ ನಾವು ಮಾಡುವುದಿಲ್ಲ. ನಾವು ಕಲ್ಯಾಣದೊಳಗ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಿರ್ತಕ್ಕಂಥ ಎಲ್ಲ ವೇಶ್ಯರು ಹೇಳಿದ್ರು, ಆವಾಗ ಬಸವಣ್ಣವ್ರು ಅಂತಾರ ಅಂತ, ಏನು ನೀಲ ಗಂಗಾಂಬಿಕೆ, ನಮ್ಮ ಮುಗ್ಧ ಸಂಗಯ್ಯ ವೇಶ್ಯರ ಮನೆಗೆ ಹೋಗ್ತಾನ ಅಂದ ಕೂಡಲೇ ನೀವೇನೋ ತಪ್ಪು ತಿಳ್ಕೊಂಡಿದ್ರಿ ಅಂತ ಕಾಣಿಸ್ತದ. ಒಬ್ಬರ ಮುಖ ಒಬ್ಬರು ನೋಡಾಕತ್ತಿದ್ರಿ. ನೋಡು, ನನ್ನ ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿ ಬಂದಾನ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನೋಡ್ರಿ ಬಸವಣ್ಣವ್ರು ಎಂಥ ಮಾತು ಹೇಳ್ತಾರ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಶರಣರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅವರ
ಉದ್ದೇಶ, ಅವರ ಗುರಿ ಏನಿರ್ತದ ಅಂತಂದ್ರೆ ಶಿವನೊಳಗ ಕೂಡುದ ಇರ್ತದ. ಹೆಂಗ ಹಾವು ನಡೆಯುವಾಗ ಅಂಕು ನಡೀತದ, ಹುತ್ತನಾಗ ಹೋಗುವಾಗ ನೇರವಾಗೇ ಹೋಗ್ತದ. ನದಿ ಹರಿಯುವಾಗ ಅಂಕುಡೊಂಕೆ ಅನಿಸ್ತದ, ಸಮುದ್ರ ಸೇರುವಾಗ ನೇರವಾಗೇ ಸೇರ್ತದ. ಹಂಗ ಪ್ರಪಂಚದೊಳಗೆ ಇರ್ತಕ್ಕಂಥ ಮಹಾತ್ಮರ ನಡೆ ಒಂದಿಷ್ಟು ಅಂಕುಡೊಂಕಾಗಿ ಕಂಡ್ರು ಕೂಡ ಅಲ್ಲಿ ಜಗತ್ತಿನ ಉದ್ಧಾರ ಆಗತಿರ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು ಆವಾಗ ನೀಲಾಂಬಿಕೆ ಗಂಗಾಂಬಿಕೆ ಆ ಮುಗ್ಧ ಸಂಗಯ್ಯನವರನ್ನ ಹತ್ತಿರ ಕರೆದು ಸಣ್ಣ ಮಕ್ಕಳಿಗೆ ತಲೆ ನೇವಿರಿಸಿದ ಹಾಗೆ ನೇವರಿಸಿ, ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿಬಿಟ್ಟಿಯಲ್ಲೋ ನೀನು. ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ವೇಶ್ಯರಿಗೆ ಕಾಯಕವನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು ಎಂಬತಕ್ಕಂಥ ಬುದ್ಧಿಯನ್ನ ಕೊಟ್ಟು ಬಂದಿಯಲ್ಲೋ ಮುಗ್ಧ ಸಂಗಯ್ಯ ಅಂತ ತಿಳ್ಕೊಂಡು ಆ ನೀಲಾಂಬಿಕೆ ಗಂಗಾಂಬಿಕೆ ಬಹಳ ಅಂದ್ರೆ ಬಹಳ ಪ್ರೀತಿಯಿಂದ ಆ ಮುಗ್ಧ ಸಂಗಯ್ಯನವರನ್ನ ಕಾಣ್ತಾರ ಎಂಬತಕ್ಕಂಥ ಒಂದು ವಿಚಾರ ಇವತ್ತು ನಾವು ಇಲ್ಲಿ ಪೀಠಿಕದೊಳಗೆ ತಿಳ್ಕೊಳ್ತೀವಿ. ಹಾಗಾದ್ರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪುರಾಣದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಹಲೋ ಹಲೋ ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ, ನೋಡು ಬಾ ಹಾಡು ಬಾ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡು ಬಾ, ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ, ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ, ನೋಡು ಬಾ ಹಾಡು ಬಾ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ನೋಡು ಬಾ ಹಾಡು ಬಾ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ. ಸಂಪ್ರದಾಯ ಶೋಷಣೆಗಳ ಸಂಕೋಲೆಯ ದೂರ ಮಾಡಿ, ಮನುಜರೆಲ್ಲ ಒಂದೇ ಎಂಬ ಬಲವಿನಲ್ಲಿ ಒಂದುಗೂಡಿ, ಸಂಪ್ರದಾಯ ಶೋಷಣೆಗಳ ಸಂಕೋಲೆಯ ದೂರ ಮಾಡಿ, ಮನುಜರೆಲ್ಲ ಒಂದೇ ಎಂಬ ಬಲವಿನಲ್ಲಿ ಒಂದುಗೂಡಿ, ಜಾತಿ ಮತವ ದೂಡಿ ಎಲ್ಲರ ಬಡನಾಡಿ, ಜಾತಿ ಮತವ ದೂಡಿ ಎಲ್ಲರ ಬಡನಾಡಿ, ಕಾಯಕವೇ ಮಾಡಿ ದಾಸೋಹವ ನೀಡಿ, ದಯೆಯುಳ್ಳ ಧರ್ಮವನ್ನು ಕೊಟ್ಟಂತ ಸಿರಿಯ, ದಯೆಯುಳ್ಳ ಧರ್ಮವನ್ ಕೊಟ್ಟಂತಾಯಿ ಸಿರಿ, ದಯೆಯುಳ್ಳ ಧರ್ಮವನ್ನು ಕೊಟ್ಟಂತಾಯಿ ಸಿರಿ, ದಯೆಯುಳ್ಳ ಧರ್ಮವನ್ನು ಕೊಟ್ಟಂತಾಯಿ ಸಿರಿ, ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ, ನೋಡು ಬಾ ಕಲ್ಯಾಣವಾ, ಹಾಡು ಬಾ ವಚನಾನುಭಾವಗೀತವಾ, ನೋಡು ಬಾ ಹಾಡು ಬಾ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡು ಬಾ.
ಮರ್ತ್ಯಲೋಕವೆಂಬುವುದು ಕರ್ತಾರನ ಕಮ್ಮಟ, ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ. ಜ್ಞಾನಿಗಳ ಒಡನಾಟ ವಚನಗಳ ರಸದೂಟ, ಜ್ಞಾನಿಗಳ ಒಡನಾಟ ವಚನಗಳ ರಸದೂಟ. ಲಿಂಗ ಸಂಗದ ನೋಟ ಸಮರಸದ ಶಿವವಾಟ. ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ದಿವ್ಯತೆಯ, ಸಮಾಜವಾದ ಶಿವಸಿರಿ, ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ದಿವ್ಯ, ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ದಿವ್ಯತೆಯ, ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ದಿವ್ಯತೆಯ. ನೋಡುವ ಕಲ್ಯಾಣವ ಹಾಡುವ ವಚನಾನುಭಾವ ಗೀತವ. ಬಸವ ಹಕ್ಕ ಅಲ್ಲಮ ಚನ್ನ ಬಸವ ಸಿದ್ಧರಾಮ, ಬಸವ ಹಕ್ಕ ಅಲ್ಲಮ ಚನ್ನ ಬಸವ ಸಿದ್ಧರಾಮ. ನೀಲಮ್ಮ ಗಂಗಮ್ಮ ಮುಕ್ತಾಯಿ ನಾಗಮ್ಮ, ಬಸವ ಹಕ್ಕ ಅಲ್ಲಮ ಚನ್ನ ಬಸವ ಸಿದ್ಧರಾಮ. ನೀಲಮ್ಮ ಗಂಗಮ್ಮ ಮುಕ್ತಾಯಿ ನಾಗಮ್ಮ. ಹೆಣ್ಣು ಗಂಡು ಭಾವನಿಗೆ ಅಣ್ಣಾದರು ಭಕ್ತಿಗಾಗಿ, ಹೆಣ್ಣು ಗಂಡು ಭಾವನಿ ಹಣ್ಣಾದರು ಭಕ್ತಿಗಾಗಿ. ಸಕಲ ಜೀವರಿಗಾಗಿ, ಸಕಲ ಜೀವರಿಗಾಗಿ ದೇಶ ಬಯಸಿ ನಾಡಿಗಾಗಿ. ಇತಿಹಾಸದು ಬದುಕಿದರು ಅತಣಿ ಶರುತಾವಾಗಿ, ಇತಿಹಾಸದಿ ಬದುಕಿದರು ಅತಣಿ ಶರುತಾವಾಗಿ. ಇತಿಹಾಸದು ಬದುಕಿದರು, ಇತಿಹಾಸದಿ ಬದುಕಿದರು ಅತಣಿ ಶರುತಾವಾಗಿ. ನೋಡುವ ಕಲ್ಯಾಣವ ಹಾಡುವ ವಚನಾನುಭಾವ ಗೀತವ. ನೋಡುವ ಕಲ್ಯಾಣವ ಹಾಡುವ ವಚನಾನುಭಾವ ಗೀತವ. ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ. ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ಕೊಂಡಾಡುವ, ಕೊಂಡಾಡುವ. ನೋಡುವ ಕಲ್ಯಾಣವ ಹಾಡುವ ಕಲ್ಯಾಣ. ಬಸವಣ್ಣನ ಕಲ್ಯಾಣ ಅಂತಂದ್ರೆ ಹಂಗ ಅದು. ಬಸವ ಕಲ್ಯಾಣ ನೋಡ್ರಿ ತಂಗಿ, ಬಹುತೇಕ ಇಡೀ ಪ್ರಪಂಚದ ಇತಿಹಾಸದೊಳಗ ಕಲ್ಯಾಣ ಮಾಡಿರ್ತಕ್ಕಂಥ ಕ್ರಾಂತಿ ಬೇರೆ ಯಾವ ದೇಶದಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಸ್ವಲ್ಪ ಗಲಾಟೆ ಆಗಕತ್ತೈತಿ ನೋಡ್ರಪ್ಪ, ಸಮಾಧಾನ ಇರಲಿ. ಬಸವಣ್ಣನ ಕಲ್ಯಾಣ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು. ಹಾಳ ಹರಟಿ ಯಾರು ಹೊಡೆಯುವಂಗ ಇಲ್ಲ. ಬಡವ ಇರಲಿ, ಶ್ರೀಮಂತನ ಇರಲಿ, ಗುರುನ ಇರಲಿ, ಶಿಷ್ಯನ ಇರಲಿ, ಲಿಂಗವೇ ಇರಲಿ, ಜಂಗಮವೇ ಇರಲಿ, ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡಬೇಕು. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಜಂಗಮವಾದಡು ಕಾಯಕ ಮಾಡಬೇಕು ಅಂತಾರೆ ನಮ್ಮ ಶಿವಶರಣರು. ಕಾಯಕ ಅಂತಂದ್ರೆ ಒಂದಲ್ಲ ಎರಡಲ್ಲ,
ಏನು 770 ಜನ ಶರಣರು ಶರಣಿಯರು ಇದ್ರು, ಕಲ್ಯಾಣದೊಳಗೂ ಕೂಡ 770 ಕಾಯಕಗಳು ಇದ್ದು ಅಂತ ತಿಳ್ಕೊಂಡು ಹೇಳುತ್ತಾರ. ಎಲ್ಲರೂ ಒಂದೊಂದು ರೀತಿಯ ಕಾಯಕ. ನಗೆಯ ಮಾರಿ ತಂದೆಗಳು ಅಂತ ಇದ್ರು. ತಂಗಿ ಲಕ್ಷ ಕೊಟ್ಟು ಕೇಳತ್ತೀರವ, ನಗೆಯ ಮಾರಿ ತಂದೆ ಅವ್ರ ಕಾಯಕ ಏನು ಅಂತಂದ್ರೆ ಎಲ್ಲರೂ ನಗಸುದ. ಹೆಂಗ ನಮ್ಮ ಗಡಿಗೌಡ ಅಪ್ಪಗೋರು ಬಂದ ಕೂಡಲೇ ಎಲ್ಲರೂ ನಗತೀವಿ. ಬಹುತೇಕ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ನಗೆಯ ಮಾರಿ ತಂದೆಗಳು ಇವತ್ತಿನ ದಿನಮಾನದೊಳಗೆ ಗಡಿಗೌಡಗ ಅಪ್ಪಗಳೇ ಹುಟ್ಟ್ಯಾರೇನೋ ಅಂತ ತಿಳ್ಕೊಂಡು ಅನಿಸ್ತೈತಿ. ನಗೆಯ ಮಾರಿ ತಂದೆಗಳೇ ಗಡಿಗೌಡಗ ಅಪ್ಪಗಳ ರೂಪದೊಳಗೆ ಹುಟ್ಟ್ಯಾರೇನೋ ಅಂತ. ಅವ್ರು ಬಂದ್ರಂದ್ರೆ ಸಾಕು, ಎಲ್ಲರೂ ನಗುದ 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 ನಗುದ. ಯಾಕಂತಂದ್ರೆ ನಗುವೇ ಜೀವನ, ನಗುವೇ ಜೀವನ. ಇನ್ನು ನೀವು ಹಳ್ಳ್ಯಾನ ಮಂದಿ ಭಾಳ ಚಲೋ ತಂಗಿ, ಪ್ಯಾಟ್ಯಾಗ ನಗು ಅಂದ್ರೆ ಏನು ಕೇಳ್ತಾರ. ಪ್ಯಾಟ್ಯಾನ ಮಂದಿ, ಸಿಟ್ಯಾನ ಮಂದಿ ನಗುನ ಮರ್ತು ಬಿಟ್ಟಾರ. ಅದಕ್ಕೆ ಅವರಿಗೆ BP, ಶುಗರು, ಹಾರ್ಟು, ಏನು ಬರಬಾರ್ದು ಬ್ಯಾನಿ ಎಲ್ಲ ಬರಾಕತ್ತಾವ. ಯಾಕೆ? ಯಾವಾಗ ನೋಡ್ತೇವೆ ಬರೀ ಮುಗ ಹಿಂಗೆ ಬಿಕ್ಕೊಂಡ ಇರ್ತಾರ ಅವ್ರು, ನಗುನ ಇಲ್ಲ. ಒಮ್ಮ ನಾವು ಮತ್ತು ನಮ್ಮ ಗಡಿಗೌಡ ಅಪ್ಪಗಳು ಮುಂಬೈಗೆ ಹೋಗಿದ್ವಿ, ಭಾಳ ವರ್ಷದ ಹಿಂದಿನ ಮಾತಿದು. ಯಾಕ್ರಿ ಅಪ್ಪರ್ ನೆನಪೈತಿ? ನಮಗೊಂದು 7ನೇ 8ನೇ ಅಂತಸ್ತದೊಳಗೆ ನಮ್ಗೆ ಇರ್ಕೊಳ್ಳೋಕೆ ಕೊಟ್ಟಾರ. ಅಲ್ಲಿ ಒಂದು ಗಾರ್ಡನ್ ಐತಿ. ನಾವು ಇನ್ನೂ ಮಲ್ಕೊಂಡಿವಿ. ರಾತ್ರಿ ಎಷ್ಟು 11, 12ಕ್ಕೇನೋ ಹೋದ್ವಿ. ಪೂಜಾ ಪ್ರಸಾದ ಮಾಡಿ ಮಲ್ಕೋಬೇಕಂತಂದ್ರೆ 2 ಗಂಟೆ ಆಯ್ತು. ಬೆಳಿಗ್ಗೆ ಇನ್ನೂ ಸೂರ್ಯೋದಯ ಆಗೋದಿಲ್ಲ, ಬರೀ ನಗಾಕತ್ತಾರ ನಗಾಕತ್ತಾರ ನಗಾಕತ್ತಾರ. ಇಬ್ಬರು ಎದ್ವಿ, ಎಲ್ಲಿ ನಗಾಕತ್ತಾರ ಅಂತ ತಿಳ್ಕೊಂಡು ಹಿಂಗೆ ಕೆಳಗೆ ನೋಡ್ತೀವಿ. ಅಲ್ಲಿ ಗಾರ್ಡನ್ ಅದ. ಈ ಕಡೆ ಒಂದು 10-20 ಜನ ನಿಂತಾರ, ಈ ಕಡೆ ಒಂದು 10-20 ಜನ ನಿಂತಾರ. ಅಲ್ಲಿ ಒಬ್ಬ ನಿಂತಾನ, ಅವ ನಗಸೋದು ಕಲಸಾಕತ್ತಾನ. ಹ್ಞೂ ನಗರಿ ಅಂತೇಳಿ ಇವ್ರಿಗೆ ಕೈ ಮಾಡ್ತಾನ, ಇವ್ರು ಹಾ ಅಂದಾಗ ಅವ್ರು ಮತ್ತೆ ಈ ಕಡೆ ಕೈ ಮಾಡವ, ಅವ ನಗರಿ ಅನ್ನವ, ಅವ್ರು ಹಾ ಅಂತೇಳಿ ಹಿಂಗೆ ತಿಳ್ಕೊಂಡು ಹಿಂಗೆ ನಗವ್ರು. ಏನಂತ ಕೇಳಿದ್ವಿ ಆ ಮನಿ ಮಾಲಕಗೆ, ಲಾಫಿಂಗ್ ಥೆರಪಿ ಅಂತದು. ಲಾಫಿಂಗ್ ಥೆರಪಿ ಅಂದ್ರೆ ನಗಸುವ ಒಂದು ಟ್ರೀಟ್ಮೆಂಟ್ ಅದು. ಬರೇ ನಗಸುದು. ಯಾಕ್ರಿ ಅಂತ ಕೇಳಿದ್ವಿ. ಯಾಕೆ ಅವ್ರ ಮನ್ಯಾಗ ನಗುವುದಿಲ್ಲ ಹೆಂಗೆ? ಇಲ್ರಿ, ಮನ್ಯಾಗ ನಗಲಾರ್ದಕ್ಕೆ ಅವ್ರಿಗೆ BP, ಶುಗರ್, 108 ರೋಗ ಬಂದಾವು. ಅದಕ್ಕೆ ನಕ್ಕರ ರೋಗ ಎಲ್ಲ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕವ ನಗಸಾಮವ, ಅವರು ನಗವ್ರು. ಏನು ಲಾಭ ಅಂತ ಕೇಳಿದ್ನಿ. ಇಲ್ಲ ಅವ್ರ ಆರೋಗ್ಯ ಸುಧಾರಣೆ ಆಕೈತ್ರಿ, ಇವನಿಗೆ ರೊಕ್ಕ ಸಿಗ್ತಾವ್ರಿ. ಇಲ್ಲ ಒಂದು ದಿವಸ ನಗಸಿದ್ರೆ ಎಷ್ಟು? ಒಬ್ಬೊಬ್ರು 200 ರೂಪಾಯಿ ಕೊಡ್ತಾರಂದ್ರು ಒಂದು ದಿವ್ಸಕ್ಕೆ. ಅವರು ಇವ ನಗಸ್ತಿದ್ದ, ಅವ್ರು ನಗತಿದ್ರು. ಮುಗಿದ ಕೂಡಲೇ 200 ರೂಪಾಯಿ ತಗೊಳ್ತಿದ್ದ. ಎಂಥ ಹುಚ್ಚದ ಅಂತ ತಿಳ್ಕೊಂಡು ಅವ್ರಿಗೆ ಬೈಕು ಅಂತ ಇವ ರೊಕ್ಕ ಕಿಶೆದಾಗ ಹಾಕೊಂಡು ಹೋಗ್ತಿದ್ದ. ನಗುವೇ ಜೀವನ ತಂಗಿ, ನಗು ನಗು ನಗು. ಕಲ್ಯಾಣದೊಳಗೊಬ್ಬ ಶರಣ ಇದ್ರು. ಹೆಂಗ ಇಲ್ಲಿ ಮುಗ್ಧ ಸಂಗಯ್ಯನವರ ಕಾಯಕ ಏನು? ಬಸವಣ್ಣನವರಿಗೆ ಹೂವಾ ಪತ್ರಿ ತರುವುದು ಹೆಂಗ ಒಂದು ಕಾಯಕ ಇತ್ತು, ಹಂಗ ಕಲ್ಯಾಣದಲ್ಲಿ ಇರ್ತಕ್ಕಂಥ ಜನರಿಗೆ ನಗಸುದ ಒಂದು ಕಾಯಕ ಅವ್ರದ್ದು. ಯಾರ್ದು? ನಗೆಯ ಮಾರಿ ತಂದೆ. ಅವ್ರ ಹೆಸರು ಮಾರಿ ತಂದೆ ಅಂತ ಅವ್ರ ಹೆಸರು. ನಗಸ್ತಿದ್ದ ಸಲುವಾಗಿ ನಗೆಯ ಮಾರಿ ತಂದೆ. ಎಷ್ಟು ನಗಸ್ತಿದ್ರು ಅಂತಂದ್ರೆ, ಎಲ್ಲರೇ ಹಿಂಗ ಸತ್ತಲ್ಲಿ ಅವ್ರು ಹೋದ್ರು ಅಂತ ತಿಳ್ಕೊಳ್ರಿ. ಮನ್ಯಾಗ ಹೆಣ್ಮಕ್ಳು ಆಳಾಕತ್ತಿದ್ರು ಅಂತ ತಿಳ್ಕೊಳ್ರಿ. ಹೆಣದ ಮುಂದೆ ಕುಂತು ಇವರನ್ನು ನೋಡಿದ ಕೂಡಲೇ ಎಲ್ಲರೂ ಕೊಳ್ಳ ಅಂತ ನಾಕಿ ಬಿಡ್ತಿದ್ರು. ಯಾವಾಗ ಇವರನ್ನು ನೋಡಿದ ಕೂಡಲೇ ಅಥವಾ ಇವ್ರು ನಗಸ್ ಕೂಡಲೇ ನಗತಿದ್ರು, ಅವಾಗ ಕೊಡು ನನ್ನ ಕಾಯಕದ ರೊಕ್ಕ ಕೊಡು ಅಂತ ತಿಳ್ಕೊಂಡು ರೊಕ್ಕ ವಸೂಲಿ ಮಾಡ್ತಿದ್ರು ಇವರು. ನಗಸೋದು ಕಾಯಕದ್ದು, ರೊಕ್ಕ ವಸೂಲಿ ಮಾಡೋದು ನಗೆಯ ಮಾರಿ ತಂದೆಗಳು. ಎಲ್ಲರಿಗೂ ನಗಸೋದು ನೋಡಿ 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 ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಗೂ ಕೂಡ ನಗಬೇಕು ಅಂತ ಆಶೆ ಆತಂತ ನೋಡ್ರಿ. ಅವ ಹೆಂಗರೆ ನಗಸ್ತಾನ, ನಾವು ಕೂಡ ನಗಬೇಕು ಅಂತ ತಿಳ್ಕೊಂಡು ಪಾರ್ವತಿ ಪರಮೇಶ್ವರ್ ವಿಚಾರ ಮಾಡಿ ಇವತ್ತೇನ ಆಗಲಿ ನಗೆಯ ಮಾರಿ ತಂದೆ ಹತ್ರ ಹೋಗುನು, ಭೇಟಿಯಾಗುನು, ಅವ ಹೆಂಗೆ ನಗಸ್ತಾನ ನೋಡಿ ನಕ್ಕು ಬರುನು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ, ಪಾರ್ವತಿ ಮತ್ತು ಪರಮೇಶ್ವರ ಮತ್ತು ನಂದಿ ಮುಪ್ಪಾನ ವಯಸ್ಸು ಆಗ್ಬಿಟ್ರಿ. ಇವರು ಮುದುಕರು ವೇಷ ಹಾಕೊಂಡು ಬಂದರು. ಯಾರು? ಪರಮೇಶ್ವರ ಅಗ್ದಿ ಹಣ್ಣು ಮುದುಕ ಆಗಿಬಿಟ್ಟ. ಪಾರ್ವತಿ ಹಣ್ಣು ಮುದುಕಿ ಆದಂಗೆ ಆಗ್ಬಿಟ್ಲು. ಅವ್ರ ವಾಹನ ಏನಿತ್ತಲ್ಲ ನಂದಿ, ಅದನ್ನು ಮುದಿ ಅಗ್ದಿ ವಯಸ್ಸಾಗಿರ್ತಕ್ಕಂಥ ಎತ್ತಿನ ಆ ನಂದಿ ರೂಪ ತಗೊಂಡು ಇವರು ಬಂದರು ಭೂಮಿ ಮೇಲೆ. ಕಲ್ಯಾಣ ಇನ್ನೂ ಸ್ವಲ್ಪ ದೂರ ಇತ್ತು. ಈ ನಗೆ ಮಾರಿ ತಂದೆಗಳು ಒಂದು ಹಳ್ಳಿಗೆ ಹೋಗಿ ಎಲ್ಲರನ್ನ ನಗಿಸಿ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ತಗೊಂಡು ಕಲ್ಯಾಣದ ಕಡೆಗೆ ಬರಾಕತ್ತಿದ್ರು.
ಆ ಬರ್ತಕ್ಕಂಥ ಸಮಯದೊಳಗೆ ಇವರು ಪಾರ್ವತಿ ಪರಮೇಶ್ವರ ಅಗ್ದಿ ಮುಪ್ಪಾನ ವಯಸ್ಸಿನವರಾಗಿ ಆ ಹಳ್ಳದ ದಂಡಿ ಮೇಲೆ ಏನು ಇವರು ನಿಂತಿದ್ರು. ಆ ಸಮಯದೊಳಗೆ ಈ ನಗೆಯ ಮಾರಿ ತಂದೆಗಳು ಬಂದರು. ಇವರನ್ನು ನೋಡಿದ್ರು ಪಾರ್ವತಿ ಪರಮೇಶ್ವರರು. ಓಹೋ, ಎಲ್ಲರಿಗೂ ನಗಸಾವ ಇವನ, ನೋಡೋಣ ನಮಗೆ ಹೆಂಗಾರ ನಗಸ್ತಾನಂತ ತಿಳ್ಕೊಂಡು, ಏನಪ್ಪಾ ತಮ್ಮ ಯಾವ ಊರ ಅಂತ ಕೇಳಿದ್ರು. ಹಿಂಗ್ರಿ ನಮ್ದು ಇಂಥ ಊರ, ಮತ್ತು ಇಂಥ ಹಳ್ಳಿಗೆ ಮತ್ತು ನಾನು ಕಾಯಕಕ್ಕೆ ಹೋಗಿದ್ನಿ, ಮತ್ತೀಗ ಎಲ್ಲಿಗೆ ನಡೆದಿ? ಕಲ್ಯಾಣಕ್ಕೆ ನಡೆದೀನಿ, ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ. ಅಲ್ಲೋ, ಕಲ್ಯಾಣಕ್ಕೆ ನಡೆದೀನಿ ಅಂತಿ, ಹಳ್ಳ ನೋಡಿದ್ರು ತುಂಬಿ ಬಂದು ಬಿಟ್ಟದ, ಮತ್ತು ನೀ ಹಳ್ಳ ಹೆಂಗೆ ದಾಟ್ತೀವೋ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ, ಮುಪ್ಪಾನ ವಯಸ್ಸಿನಾಗಿರ್ತಕ್ಕಂಥ ಪರಮಾತ್ಮ. ಅವಾಗ ಅವ ನಗೆ ಮಾರಿ ತಂದೆ ಏನು ಅನ್ಬೇಕು, ನಾ ಅಗ್ದಿ ಹರಿಯದ ಹುಡುಗದೀನಿ, ಅಗ್ದಿ ಮೈಯಾಗ ಕಸುವ ಗಿಸುವ ಅಗ್ದಿ ಕಟ್ಟು ಮಸ್ತದೀನಿ, ನಾ ಹೆಂಗಾರ ಈ ಹಳ್ಳ ದಾಡ್ತೀನಿ. ನೀ ನೋಡಿದ್ರೆ ಕೆಟ್ಟ ಮುದಿಯಾದಿ, ನಿನ್ನ ಹೆಂಡತಿ ನಿನಕ್ಕಿಂತಲೂ ಮುದಿ ಅದಾಳ, ನಿನ್ನ ಎತ್ತಂತೂ ಅದಕ್ಕಿಂತ ಮುದಿ ಅದ, ನಾ ಹೆಂಗಾರೆ ದಾಡ್ತೀನಿ, ನೀವು 3 ಮಂದಿ ಹೆಂಗೆ ದಾಡ್ತೀರಿ ಹೇಳ್ರಿ ಅಂತ ಹೇಳಂದ ನಗೆ ಮಾರಿ ತಂದೆ. ಅವಾಗ ಆ ಪರಮೇಶ್ವರ ಅಂದ, ನೋಡಪ್ಪ ಇಲ್ಲಿ ಎತ್ತೇನದ ಅಲ್ಲ ಮುದಿ ಎತ್ತ, ಆ ಮುದಿ ಎತ್ತಿನ ಮೇಲೆ ನಾ ಕುಂಡಿರ್ತೀನಿ, ನನ್ನ ಮೇಲೆ ನನ್ನ ಹೆಂಡತಿನ ನನ್ನ ಮುದುಕಿನ ಕುಂಡ್ರಿಸ್ಕೊತೀನಿ, ಹಿಂಗೆ 3 ಮಂದಿ ಕೂಡಿ ನಾವು ಹಳ್ಳ ದಾಡ್ತೀವಿ, ನೀ ಹೆಂಗೆ ದಾಡ್ತಿ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ. ಅವಾಗ ನಗೆ ಮಾರಿ ತಂದೆಗಳಂತಾರಂತ, ಏನಪ್ಪ ನೀ ನಿನ್ನ ಮುದಿ ಎತ್ತಿನ ಮೇಲೆ ಕುಂಡಿರ್ತೀಯ, ಮತ್ತು ನಿನ್ನ ಮೇಲೆ ನಿನ್ನ ಮುದುಕಿ ಕುಂಡಿರ್ತಾಳ, ನಿನ್ನ ಮುದುಕಿ ಮೇಲೆ ನಾ ಕುಂತು ದಾಡ್ತೀನಿ ಅನ್ನಂತಾವ. ನಿನ್ನ ಮುದುಕಿ ಮೇಲೆ ನಾ ಕುಂತು ದಾಡ್ತೀನಿ ಅಂದ ಕೂಡಲೇ ಅವ್ರು ಕೊಳ್ಳಂತ ನಾಕ್ಬಿಟ್ರಂತ ಪಾರ್ವತಿ ಪರಮೇಶ್ವರ, ಕೊಡು ನನ್ನ ರೊಕ್ಕ ಅನ್ನಂತಾವ. ಯಾರು? ನಗೆ ಮಾರಿ ತಂದೆ. ಹಿಂಗೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು ಬಸವಣ್ಣನ ಕಲ್ಯಾಣದೊಳಗ. ಇನ್ನೊಬ್ಬ ಶರಣ ಇದ್ದ ಕಲ್ಯಾಣದೊಳಗ, ಕನ್ನದ ಬೊಮ್ಮಯ್ಯ. ಹೆಸರು ಕೇಳಿರಿ ತಂಗಿ? ಕನ್ನದ ಬೊಮ್ಮಯ್ಯ. ಕನ್ನ ಹಾಕು ಅಂತಂದ್ರೆ ಏನು? ಈಗೆಲ್ಲ ಹೋಗಿಬಿಟ್ಟಾವ, ಮೊದಲಿನಂಗೆ ಕಳತನ ಈಗ ಯಾರು ಮಾಡೋದಿಲ್ಲ, ಬಹಳ ಕಳತನ ಕಡಿಮೆ ಆಗಿಬಿಟ್ಟವ. ಮೊದಲು ಬಹಳ ಕಳತನ ಮಾಡುದ ಒಬ್ಬನ ಕಾಯಕ ಇತ್ತು. ಅವನ ಕಾಯಕ ಏನು ಹೇಳ್ರಿ? ಕಳತನ ಮಾಡುದ, ಕನ್ನ ಹಾಕುದ. ಯಾರು ಶ್ರೀಮಂತರದಾರ, ಅವಶ್ಯಕಂತಕ್ಕಿಂತ ಹೆಚ್ಚಿಗೆ ಯಾರು ರೊಕ್ಕ ಗಳಿಸ್ಯಾರ, ಯಾರು ಗುರುಲಿಂಗ ಜಂಗಮ ದಾಸೋಹಕ್ಕ ಸವಿಸುವುದಿಲ್ಲ, ಅಂಥವ್ರ ಮನೆಗೆ ಕನ್ನ ಹಾಕೋದು. ಅದನ್ನು ಹೆಂಗ? ಅಡ್ವಾನ್ಸ್ ಹೇಳೋದು ಅವರಿಗೆ, ನೋಡಪ್ಪ ನಿಮ್ಮ ಮನೆಗೆ ನಾನು ಕನ್ನ ಹಾಕ್ತೀನಿ ಅಂತ ತಿಳ್ಕೊಂಡು ಅಡ್ವಾನ್ಸ್ ಹೇಳಿ ಅವ್ರ ಮನೆಗೆ ಕನ್ನ ಹಾಕಿ ತನ್ನ ಜಂಗಮ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ಬರ್ತಿದ್ದ. ಇಂಥ ಕಾಯಕ ಮಾಡೋ ಸಲುವಾಗಿ ಅವನಿಗೆ ಏನಂತ ಕರಿತಿದ್ರು ಅಂತಂದ್ರೆ ಕನ್ನದ ಬೊಮ್ಮಯ್ಯ. ಕಳತನ ಮಾಡೋದು ಅವನ ಕಾಯಕ. ಒಂದು ದಿವಸ ಬರ್ತಕ್ಕಂಥ ಸಮಯದೊಳಗೆ ಒಂದು 15-20 ಮಂದಿ ಇರತಕ್ಕಂಥ ಒಂದು ಜಂಗಮರ ತಂಡ ಎದುರಿಗೆ ಬಂದ್ರು. ಬೊಮ್ಮಯ್ಯನವ್ರನ್ನ ನೋಡಿದ ಕೂಡಲೇ, ಏನ್ರಿ ಬೊಮ್ಮಯ್ಯನವ್ರ? ಶರಣ್ರಿ ಅಪ್ಪ, ಶರಣು. ಅವರು ಕೂಡ ಶರಣು ಅಂತ ತಿಳ್ಕೊಂಡು ಒಬ್ರಿಗೊಬ್ರು ನಮಸ್ಕಾರ ಮಾಡ್ತಾರ. ಏನ್ರಿ ಬೊಮ್ಮಯ್ಯನವ್ರ, ಮತ್ತು ನಾವು 15-20 ಮಂದಿ ಇದೀವಿ, ಮತ್ತು ನಾಳೆಗೆ ನಿಮ್ಮ ಮನೆಗೆ ನಾವು ದಾಸೋಹಕ್ಕೆ ಬರ್ಬೇಕಂತ ಮಾಡೀವಿ. ದಾಸೋಹ ಅಂದ್ರೆ ಗೊತ್ತಾಗ್ತದಲ್ರಿವ? ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರ್ಬೇಕಂತ ಮಾಡೀವಿ ನಾಳೆಗೆ. ಯಾರು ಬ್ಯಾಡ ಅಂತಾರಪ್ಪ? ತಾವಾಗೇ ಜಂಗಮ ಮೂರ್ತಿಗಳು ಮನೆಗೆ ದಾಸೋಹಕ್ಕೆ ಬರ್ತೀರಿ ಅಂತಂದ್ರೆ ಬಹಳ ದೊಡ್ಡ ಪುಣ್ಯ. ಅದರ ಸಲುವಾಗಿ ಮತ್ತು ಬರ್ಯಪ್ಪ ಅಂತ ತಿಳ್ಕೊಂಡು ಕನ್ನದ ಬೊಮ್ಮಯ್ಯನವ್ರು ಹೇಳಿದ್ರು. ಆತ ನಾವು ನಾಳೆ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಜಂಗಮರು ಹೇಳಿ ಹೋದ್ರು. ಇವ ವಿಚಾರ ಮಾಡಕತ್ತ, ಯಾರು? ಕನ್ನದ ಬೊಮ್ಮಯ್ಯ. ಒಬ್ರಲ್ಲ ಇಬ್ರಲ್ಲ 20 ಮಂದಿ ಜಂಗಮರು ನಾಳೆ ನಮ್ಮ ಮನೆಗೆ ದಾಸೋಹಕ್ಕೆ ಬರಾಕತ್ತಾರ. ಕನ್ನ ಹಾಕ್ಬೇಕಲ್ಲ, ಯಾರ ಮನೆಗೆ ಕನ್ನ ಹಾಕ್ಬೇಕು? ಭಾಳ ಮಂದಿ ಬರ್ತಾರ ಅಂತಂದ್ರೆ ದುಡ್ಡು ಭಾಳ ಬೇಕು. ಯಾರ ಮನೆ ಕನ್ನ ಹಾಕಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಬರ್ತಕ್ಕಂಥ ಸಮಯದೊಳಗೆ ಎದುರಿಗೆ ಯಾರು ಬಂದರು ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರೇ ಬಂದರು. ಯಾವಾಗ ಬಸವಣ್ಣವರೇ ಎದುರಿಗೆ ಬಂದರು ಸಮಾಧಾನ ಆತ ಇವರಿಗೆ. ಯಾಕೆ? ಯಾರ ಮನೆಗೆ ಕನ್ನ ಬೊಮ್ಮ ಹಾಕಬೇಕು ಅನ್ನೋದು ತಿಳ್ಕೊಂಡು ಅವ್ರ ತಲೆಯಾಗ ಬಂದ ಬಿಡ್ತು. ಯಾವಾಗ ಎದುರಿಗೆ ಬಸವಣ್ಣವ್ರು ಬಂದರು, ಶರಣಾರ್ಥಿ ಬಸವಣ್ಣವರಿಗೆ, ಇಲ್ಲ ಶರಣಾರ್ಥಿ ಬೊಮ್ಮಯ್ಯನವರಿಗೆ. ಏನ್ರಿಪ್ಪ ಬಸವಣ್ಣವ್ರ, ನಂದೊಂದು ಕೆಲಸ ಆಗ್ಬೇಕಾಗ್ಯದ, ತಾವು ಸಹಾಯ ಮಾಡ್ತೀರೇನು? ಯಾರು ಬ್ಯಾಡ ಅಂತಾರಪ್ಪ? ಏನು ಹೇಳ್ರಿ? ಏನು ಇಲ್ಲ, ನಾಳೆಗೆ ಮನೆಗೆ 20 ಮಂದಿ ಜಂಗಮರು ದಾಸೋಹಕ್ಕೆ ಬರ್ತೀನಿ ಅಂದಾರ, ಪ್ರಸಾದಕ್ಕೆ ಬರ್ತೀನಿ ಅಂದಾರ. ಮನ್ಯಾಗ ನೋಡ್ರ ಏನೂ ಇಲ್ಲ, ಅದಕ್ಕೆ ಒಂದು ದೊಡ್ಡ ಮನೆಗೆ ನಾನು ಕನ್ನ ಹಾಕಬೇಕು. ಯಾರ ಮನೆಗೆ ಕನ್ನ ಹಾಕ್ಬೇಕು ಅನ್ನೋದು ಗೊತ್ತಾಗವಲ್ದು. ಅದಕ್ಕೆ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕ್ಬೇಕಂತ ಮಾಡೀನಿ. ನೋಡ್ರಿ, ಎಲ್ಲಿ?
ರಾಜ್ಯದ ಬೊಕ್ಕಸು ಅಂದ್ರೆ ಮಹಾರಾಜರು ಇಡ್ತಕ್ಕಂಥ ಅದೇನು ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ಭಂಡಾರ ಏನಿರ್ತದಲ್ಲ ಬೊಕ್ಕಸು, ಅದಕ್ಕೆ ಕನ್ನ ಹಾಕ್ಬೇಕಂತ ಮಾಡೀನಿ. ಮತ್ತು ಆ ರಾಜ್ಯದ ಬೊಕ್ಕಸಕ್ಕೆ ಹೋಗ್ಬೇಕಾದ್ರೆ ಯಾವ ದಾರಿಲೇ ಹೋಗಬೇಕು, ಯಾವ ಗ್ವಾಡಿ ಹೊಡೆದ್ರೆ ಮತ್ತು ನನಗೆ ಅಲ್ಲಿ ರಾಜ್ಯದ ಬೊಕ್ಕಸದಲ್ಲಿ ಇರ್ತಕ್ಕಂಥ ಹಣ ತಗೊಳಕ್ಕೆ ನನಗೆ ಅನುಕೂಲ ಆಗ್ತದ. ಭಕ್ತಿ ಭಾಂಡಾರಿ ಬಸವಣ್ಣನವರು ಬೇರೆ ಏನೂ ವಿಚಾರ ಮಾಡಲಿಲ್ಲ. ಯಾಕೆ? ಕನ್ನದ ಬೊಮ್ಮಯ್ಯ ಅಂತಂದ್ರೆ ಸಾಮಾನ್ಯ ಶರಣನಲ್ಲ. ಸತ್ಯ ಶುದ್ಧ ಕಾಯಕವನ್ನೇ ಕಳ್ಳತನ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಅದು ಎಂಥ ಕಳ್ಳತನ? ಎಂಥ ಕಳ್ಳತನ? ಜಂಗಮ ದಾಸೋಹಕ್ಕಾಗಿ ಮಾಡ್ತಕ್ಕಂಥ ಕಳ್ಳತನ, ಜಂಗಮ ದಾಸೋಹದ ಸಲುವಾಗಿ ಕಳ್ಳತನ. ಇವರು ಮಾಡಿರ್ತಕ್ಕಂಥ ಕಳ್ಳತನ ಇದು ಜಂಗಮ ದಾಸೋಹಕ್ಕೆ ಸಲ್ತದ ಅಂತ ತಿಳ್ಕೊಂಡು ಮತ್ತೇನು ವಿಚಾರ ಮಾಡದೆ, ಏನ್ರಿ ಬೊಮ್ಮಯ್ಯನವ್ರ, ಮತ್ತು ತಾವೇನು ಅರಮನೆಯೊಳಗೆ ಬರ್ತೀರಿ, ಈ ಕಡೆ ಏನು ಮಹಾ ದೊಡ್ಡ ದರ್ಬಾರ ಅದ, ದರ್ಬಾರದಿಂದ ಎಡಗಡೆ ಏನು ಒಂದು ರಸ್ತೆ ಹೋಗಿ ಮುಂದೆ ಇಂಥ ಒಂದು ಕೋಣೆಗೆ ಕೂಡ್ತದ, ಆ ಕೋಣೆ ದಾಟದ ಕೂಡಲೇ ಅಲ್ಲೇ ರಾಜ್ಯದ ಬೊಕ್ಕಸ ಅದ, ಆ ಗ್ವಾಡಿ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ ಸಂಪತ್ತು ನಿಮಗೆ ಸಿಗುತ್ತದ. ಭಾಳ ಚಲೋ ಆತ್ರಿಪ್ಪ, ಶರಣಾರ್ಥಿ ಅಂದರು. ಅವರು ಶರಣಾರ್ಥಿ ಅಂತ ತಿಳ್ಕೊಂಡು ಹೋದ್ರು. ಆ ದಿವಸ ರಾತ್ರಿ ಆ ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕೇ ಬಿಟ್ಟ ಕನ್ನದ ಬೊಮ್ಮಯ್ಯ. ಗ್ವಾಡಿ ಒಡೆದು ಬಿಟ್ಟ. ಇನ್ನೇನು ಆ ಗ್ವಾಡಿ ಒಡೆದು ತನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ಹಿಂಗೆ ನಡೆದಿದ್ದ. ಇದನ್ನ ಯಾರು ನೋಡಿದ್ರು ಅಂತಂದ್ರೆ ಕೊಂಡಿ ಮಂಚಣ್ಣ ನೋಡ್ರಿ. ಕೊಂಡಿ ಮಂಚಣ್ಣ ನೋಡ್ದವನ, ಸಿಕ್ಕ ಬಸವಣ್ಣ ನನ್ನ ಕೈಯಾಗ, ಬಿಡಬಾರ್ದು ಈ ಬಸವಣ್ಣನ ಅಂತ ತಿಳ್ಕೊಂಡು ಹೊಡ್ಕೊಂತ ಮಹಾರಾಜರ ಹತ್ರ ಬಂದವನ, ಮಹಾರಾಜರ ಬಸವಣ್ಣ ಬಹಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ರಾಜ್ಯದ ಬೊಕ್ಕಸಕ್ಕೆ ಕನ್ನವನ್ನ ಹಾಕಿಸಿ ಬಹಳ ದೊಡ್ಡ ದ್ರೋಹ ಮಾಡ್ಯಾನ. ಅದಕ್ಕೆ ನೋಡ್ರಿ, ನಾ ಸುಳ್ಳು ಆಡಿದ್ರೆ ಆ ಕನ್ನದ ಬೊಮ್ಮಯ್ಯ ಬೊಕ್ಕಸಕ್ಕ ಕನ್ನ ಹಾಕ್ಯಾನ. ಆ ಕನ್ನದ ಬೊಮ್ಮಯ್ಯನಿಗೆ ಈ ಬೊಕ್ಕಸದ ದಾರಿ ಹೆಂಗೆ ಗೊತ್ತಾಗ್ತದ? ಅದನ್ನ ಬಸವಣ್ಣನೇ ಹೇಳ್ಯಾನ, ಇದ್ರೊಳಗೆ ಸಂಶಯವೇ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಆ ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ ಹೇಳ್ದ, ಹೌದೇನು, ಹಾಗಾದ್ರೆ ಬಸವಣ್ಣವರನ್ನ ಕರೆಸೇ ಬಿಡು. ಬಸವಣ್ಣವರು ಬಂದು ಬಿಟ್ರು. ಎಲ್ಲಿ ಹಾಕ್ಯಾನ ಕನ್ನ ತೋರಿಸು ನಡಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣನವರಿಗೆ ಹೇಳೋದೇ ತಡ, ಬರ್ರಿ ಅಂತ ತಿಳ್ಕೊಂಡು ಎಲ್ಲಿ ಆ ಕನ್ನದ ಬೊಮ್ಮಯ್ಯ ಆ ಗೋಡೆಯನ್ನು ಒಡೆದಿದ್ದ, ನೋಡ್ರಿ ಇಲ್ಲೇ ಕನ್ನ ಹಾಕ್ಯಾನ ಅಂತ ತಿಳ್ಕೊಂಡು ಹಿಂಗ ಆ ರಾಜನಿಗೆ ಹಿಂಗ ತೋರಿಸ್ತಾನ ಕನ್ನದ ಯಾರು ಆ ಕೊಂಡಿ ಮಂಚಣ್ಣ. ರಾಜ ದಿಟ್ಟಿಸಿ ನೋಡ್ತಾನ, ಆ ಕನ್ನದ ಬೊಮ್ಮಯ್ಯ ಎಷ್ಟು ಗ್ವಾಡಿ ಒಡೆದಿದ್ದ ಆ ಗೋಡೆಯ ಮಣ್ಣ ಮತ್ತು ಕಲ್ಲು ಎಲ್ಲ ಬಂಗಾರ ಆಗಿಬಿಟ್ಟಿತ್ತು. ಅವ ಎಷ್ಟು ಮುಟ್ಟಿದ್ದ ಅಲ್ಲ, ಕನ್ನದ ಬೊಮ್ಮಯ್ಯ ಎಷ್ಟು ಆ ಕಲ್ಲು ಮಣ್ಣುಗಳಿಗೆ ಮುಟ್ಟಿದ್ದೆಲ್ಲವೂ ಕೂಡ ಆ ಕಲ್ಲ ಮಣ್ಣ ಬಂಗಾರ ಆಗಿಬಿಟ್ಟಿದ್ದು. ಇದನ್ನ ರಾಜ ನೋಡ್ದ. ರಾಜ ನೋಡಿ ಮನಸ್ಸಿನಾಗ ಅಂದ, ಇದು ಒಂದ ಗ್ವಾಡಿ ಯಾಕೆ ಹೊಡೆದನ, ಇನ್ನೊಂದೇ 4 ಗ್ವಾಡಿ ಹೊಡೆದಿದ್ರು ಚಲೋ ಇತ್ತಲ್ಲ. ಅವಾಗ ಬಸವಣ್ಣವ್ರಂತಾರ, ಮಹಾರಾಜರೇ, ಕನ್ನದ ಬೊಮ್ಮಯ್ಯ ಕನ್ನ ಹಾಕೋದು ಅದು ತಪ್ಪು. ಯಾಕ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳತನ ಮಾಡಬಾರ್ದು ಅನ್ನೋದು ಅದು ಶುದ್ಧವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕನ್ನದ ಬೊಮ್ಮಯ್ಯ ಕನ್ನವನ್ನ ಹಾಕೋದೇ ತನ್ನ ಕಾಯಕ ಅಂತ ತಿಳ್ಕೊಂಡು ಆತ ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ? ಯಾರು ಗುರುಲಿಂಗ ಜಂಗಮಕ್ಕೆ ದಾನ ಮಾಡೋದಿಲ್ಲ ಅಂಥವ್ರ ಮನೆಗೆ ಕನ್ನ. ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ? ಅವಶ್ಯಕತೆಗಿಂತ ಹೆಚ್ಚಿಗೆ ಯಾರು ಸಂಪತ್ತನ್ನ ಕೂಡಿ ಇಡ್ತಾರ ಅಂಥವ್ರ ಮನೆಗೆ ಕನ್ನ. ಅದನ್ನು ತನಗೆ ಎಷ್ಟು ಬೇಕು, ಜಂಗಮ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟೇ ಕನ್ನ ಹಾಕಿ ಜಂಗಮ ದಾಸೋಹನವನ್ನು ಆಡ್ತಕ್ಕಂಥವನು. ಆತನ ಒಂದು ಸತ್ಯ ಶುದ್ಧ ಕಾಯಕದ ಒಂದು ಬಲದಿಂದ ಆತ ಮುಟ್ಟಿರ್ತಕ್ಕಂಥ ಕಲ್ಲು ಮಣ್ಣು ಸಹಿತ ಬಂಗಾರ ಆಗ್ಯದ. ಇಂಥವರು ಕಲ್ಯಾಣದ ಶರಣರು ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣದ ಶರಣರ ಬಗ್ಗೆ ಮಹಾರಾಜನಿಗೆ ವಿವರಣೆ ಕೊಡ್ತಾರೆ ಎಂಬಲ್ಲಿಗೆ ಇವತ್ತಿನ ಒಂದು ಪುರಾಣ. ಯಾಕಂತಂದ್ರೆ ಪೂಜ್ಯರ ಆಶೀರ್ವಚನ ಅದ ಮತ್ತು ವಿಶೇಷವಾಗಿ ತುಲಾಭಾರ. ಇವತ್ತು ತುಲಾಭಾರವನ್ನು ಮಾಡಾಕ ನೋಡ್ರಿ ಎಲ್ಲಿಂದ ಬಂದಾರ ಅಂತಂದ್ರೆ ಗುಲ್ಬರ್ಗಾದಿಂದ ಪರಮ ಪೂಜ್ಯ ನಮ್ಮ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಬಂಧುಗಳು, ಅಂದರೆ ಅವರ ಅಣ್ಣನವರು, ಆ ಅಣ್ಣನ ಮಗಳು ಮತ್ತು ಅಳಿಯಂದರು, ಅವರ ಬಂಧು ಬಾಂಧವರೆಲ್ಲ ಸೇರಿ ಇವತ್ತ ಶಿವಬಸವ ರಾಜೇಂದ್ರ ಸ್ವಾಮಿಗಳು ಅಂತಂದ್ರೆ ಕೇವಲ ನಮಗೊಬ್ಬರು ಸಂಬಂಧಿಕರಲ್ಲ, ಸಂಬಂಧಿಕರ ಬದಲಾಗಿ ಅವ್ರು ನಮಗ ಗುರು ಸ್ವರೂಪ ಅಂತ ತಿಳ್ಕೊಂಡು ಒಂದು ಗುರುವಿನ ರೂಪದೊಳಗೆ ತುಲಾಭಾರವನ್ನು ಮಾಡಲಿಕ್ಕೆ ಆ ತಾಯಂದರು ಬಂದಿದ್ದಾರೆ. ಹಂಗೆ ಅಲ್ಲ, ಬರುವಾಗ
ಬಸವ ಬುತ್ತಿಯನ್ನು ಮಾಡಿಕೊಂಡು ಬಂದಾರ. ಮತ್ತು ನಮ್ಮ ಎಲ್ಲ ಸ್ವಾಮಿಗಳಿಗೂ ಕೂಡ ಅನೇಕ ಮೃಷ್ಟಾನ್ನ ಭೋಜನಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಿಮಗೂ ಕೂಡ ಬಸವ ಬುತ್ತಿಯನ್ನು ತಂದಿದ್ದಾರೆ. ಇಂಥ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಆ ನಮ್ಮ ಪರಮ ಪೂಜ್ಯರ ಆ ಒಂದು ಗುರುಬಂಧುಗಳಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಎರಡಲ್ಲ, ನಿನ್ನೆ ನೋಡ್ರಿ ಸುಮಾರು 42 ತುಲಾಭಾರ, 12 ಗಂಟೆಗೆ ತುಲಾಭಾರ ಮುಗುದು. ಆದ್ರೆ ನೀವೇನು ಮಾಡಿಬಿಡ್ತೀರವ, ಹಂಗೆ ಎದ್ದ ಬಿಡ್ತೀರಿ. ಚಳಿ ಐತಿ ಹೊಟ್ಟೆ ಹಸದೈತಿ ಅಂತ ತಿಳ್ಕೊಂಡು ಎದ್ದ ಬಿಡ್ತೀರಿ. ಆದ್ರೆ ಇನ್ನು ಮುಂದೇನು ಭಾಳ ಇಲ್ಲ, ಭಾಳ ಆದ್ರೂ ಒಂದು ಅರ್ಧ ಗಂಟೆ ಕೊಡೋದಾಕೈತಿ. ಆ ಅರ್ಧ ಗಂಟೆ ತಾವೆಲ್ಲರೂ ಶಾಂತ ಸಮಾಧಾನದಿಂದ ಇದ್ದುಕೊಂಡು ತಾವೆಲ್ಲ ಆ ಕಾರ್ಯಕ್ರಮವನ್ನು ನೋಡಿ ಪುನೀತರಾಗಬೇಕು ಅಂತೇಳಿ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರ 61ನೆಯ ಪುಣ್ಯ ಸ್ಮರಣೋತ್ಸವ ಕರ್ತೃಪುರಸ್ತೆಯಲ್ಲಿ ಕೂಡ ನತಮಸ್ತಕನಾಗಿ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಿಪೂರ್ತಿ ಸಮಾರಂಭದ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಸವ ಪುರಾಣವನ್ನು ನೆರವೇರಿಸಿಕೊಂಡು ಬರುತ್ತಿರುವ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಇವತ್ತಿನ ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿರುವ ಅಣ್ಣಿಗೇರಿಯ ಪರಮ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನನಗೆ ಸದಾ ಮಾರ್ಗದರ್ಶನ ಸ್ಫೂರ್ತಿ, ಯಾವತ್ತೂ ಕೂಡ ಯುವಕರಿಗೆ ಒಂದು ಮಾರ್ಗದರ್ಶನ ನೀಡುತ್ತಲಿರುವ ಆತ್ಮೀಯರಾದ ನೆರೆ ಗ್ರಾಮದವರಾದ ನನಗೆ ಸದಾ ಹಸನ್ಮುಖಿಯಾಗಿ ಪೂಜೆ ಪುನಸ್ಕಾರ ಇರುವಿಕೆ ಬಗ್ಗೆ ಬದುಕನ್ನು ಕಲಿಸಿಕೊಟ್ಟಿರುವ ಖೇಡಿಗೆಯ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಆತ್ಮೀಯರಾಗ ನಮ್ಮವರೇ ಆದ ಗಡಿಗೌಡಗೌಣದ ಪರಮ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಶಿವಪೂರಿನ ಪರಮ ಪೂಜ್ಯರಲ್ಲಿಯೂ ಅಗರ್ಖೇಡದ ಪರಮ ಪೂಜ್ಯರಲ್ಲಿಯೂ ಇನ್ನು ಈಗ ತಾನೇ ಗುರುಗಳಿಗೆ ಸನ್ಮಾನವನ್ನು ನೆರವೇರಿಸಿ ನಿರ್ಗಮಿಸಿರುವ ಬಂತ್ನಾಳಪ್ಪಗಳು ಹಾಗೂ ರೋಡಿಗೆಯ ಗೋಳಸಾರದ ಪರಮ ಪೂಜ್ಯರು ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಆತ್ಮೀಯ ಸಂಗೀತ ಕಲಾ ಬಳಗವೇ, ಖೇಡ್ಗಿಯ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವ ಹಿರಿಯರೇ, ಮಾತೃವಾತ್ಸಲ್ಯ ತಾಯಂದಿರರೇ, ಚಿಕ್ಕ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಶೋಭಾಯಮಾನವಾಗುತ್ತಿರುವ ಚೇತನ ಪರಮಾತ್ಮನಿಗೂ ಶರಣಾರ್ಥಿಗಳು. ನಾವೆಲ್ಲನೂ ಕೂಡ ಇವತ್ತು ಎಲ್ಲಿ ಕೂತೀವಂತ ಅನ್ಸಕತ್ತದಂತ ಕೇಳಿದ್ರೆ ಖೇಡಿಗೆ ಒಳಗೆ ಬಂದು ಕೂತಿಲ್ಲ, ಕಲ್ಯಾಣದೊಳಗೆ ಬಂದು ಕೂತೀನಿ ಅನ್ಸಕತ್ತದ ನನಗೆ. ಯಾಕಂತ ಕೇಳಿದ್ರೆ ಈ ಕಡೆ ನೀರ, ಈ ಕಡೆ ಊರ ನಡಬರ್ಕ ಸತ್ಸಂಗ ನಡೆಯಕತ್ತದ. ಈ ಕಡೆ ಗಾಳಿನೂ ಬರ್ತದ, ಈ ಕಡೆ ಬೆಚ್ಚಗೆ ಗಾಡಿನೂ ಬರ್ತದ. ಇವೆರಡರ ಮಧ್ಯದಲ್ಲಿ ನಾವು ಎಲ್ಲಿ ಕೂತೀವಿ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಬದುಕನ್ನು ಕಲಿಸಿಕೊಡುವಂಥದ್ದು ಎದರಲ್ಲಿ ಅಂತ ಕೇಳಿದ್ರೆ, ತನ್ಮಯವಾಗಬೇಕಾದ್ರೆ ಎದರಂತ ಕೇಳಿದ್ರೆ ಶ್ರೀಮಂತಿಕೆಯಿಂದಲ್ಲ, ಆಸ್ತಿಯಿಂದಲ್ಲ, ವೈಭವದಿಂದಲ್ಲ. ನಾವೆಲ್ಲರೂ ಕೂಡ ನಮ್ಮ ಸಂಪತ್ತು, ನಮ್ಮ ಅಧಿಕಾರ, ನಮ್ಮ ಅಂತಸ್ತು ಎಲ್ಲನೂ ಬಿಟ್ಟು ಬರುವುದು ಎಲ್ಲದಂತ ಕೇಳಿದ್ರೆ ಗುರು ಸಾನ್ನಿಧ್ಯದಲ್ಲಿ ನಾವು ಹೇಗೆ ಇದೀವಿ ಅಂತ ಕಲಿಸಿಕೊಡುವಂಥ ಕೆಲಸ ಇವತ್ತು ಖೇಡಿಗೆ ಒಳಗೆ ಮಾಡಾಕತ್ತಾರ. ಅಂದ ಒಳಗೆ ಅಭೂತಪೂರ್ವವಾಗಿ ಷಷ್ಠಿ ಪೂರ್ತಿ 60 ವರ್ಷ ಗತಿಸೋದು. ಅವು ಯಾರಿಗಾಗಿ ಗತಿಸ್ಯಾರ ಅಂತ ಕೇಳಿದ್ರೆ, ತಮಗಾಗಿ ಏನು ಮಾಡ್ಕೊಂಡಾರಂತ ಕೇಳಿದ್ರೆ, ಇದು ಮತ್ತ ಗಾಳಿ ಬರೋದೇ, ಇದು ಹೊಳಿ ಬರೋದೇ, ವರ್ಷಿಗೊಮ್ಮ ಮತ್ತ ಮಾಡ್ದ ನೀರು ಹೋಗೋದೆ. ನನಗೆ ಚಿಂತೆ ಇರ್ತದೆ. ಯಾಕಂತ ಕೇಳಿದ್ರೆ ಅಪ್ಪಗಳು ನೀರು ಎಲ್ಲಿಗೆ ಬಂದವಂತ ವರ್ಷ ಕೇಳ್ತೀನಿ ನಾವ್ರಿಗೆ. ನಾನೇನು ದೂರ ಇಲ್ಲ, ಇಲ್ಲೇ ರೋಡಿಗೊಳಗೆ ಹುಟ್ಟದವ್ ನಾನು. ಇದು ಬದುಕು ಹೊಳಿ ಕಲಿಸಿಕೊಡ್ತದೆ. ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಉಪ್ಪಿನ ಬೆಟಗೇರಿ ಅಪ್ಪಗಳು ನಾವು ಕಾಶಿಯಾಗಿದ್ದಾಗ ಜನರ ಕಾಟ ಏನಾದರೂ ಕೂಡ ತಡಿಬಹುದು, ಅದು ಪ್ರಕೃತಿ ಕಾಟ ತಡೆಯಕ್ಕೆ ಸಾಧ್ಯ ಇಲ್ಲ. ಮಳಿಗೆ ತಡ್ಕೋಬಹುದು, ಚಳಿಗೆ ತಡ್ಕೋಬಹುದು, ಬಿಸಿಲು ಕೂಡ ಹಾಗೆ ಇರ್ತದೆ. ಬನಾರಸದೊಳಗೆ ಕೇಳ್ರಿ ಅಪ್ಪಗಳಿಗೆ, ಅಂಥವೆಲ್ಲ ತಡ್ಕೊಂಡು ಬಂದು ನಿಮ್ಮೆಲ್ಲರ ಮಧ್ಯದಲ್ಲಿ ಹಲವಾರು ಜನರ ತೊಂದರೆಗಳನ್ನಾಗಲಿ, ವೈಭವದಿಂದಾಗಲಿ, ಪ್ರೀತಿಯಿಂದಾಗಲಿ, ವಾತ್ಸಲ್ಯದಿಂದ ಬದುಕನ್ನು ಕಲಿಸಿಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಉದ್ಧಾರ ಮಾಡಿರ್ತಕ್ಕಂಥ 60 ವರ್ಷ ಯಾರಿಗೆ ಗತಿಸ್ಯಾರ ಅಂತ ಕೇಳಿದ್ರೆ
ಕೇಡಿಗೆ ಮಠಕ್ಕಾಗಿ ದೊಡ್ಡದಾರ ಅನ್ನೋ ಬಳಕ ಎಂಥ ಅಗಮ್ಯವಾಗಿರ್ತಕ್ಕಂಥದ್ದು ಬದುಕು. ನನಗೆ ಹೇಳ್ತಾ ಇರ್ತಾರೆ, ಏನು ಮಾಡಕತ್ತೀರಿ ಸ್ವಾಮಿಗಳು, ಅವಾಗ ಫೋನ್ ಮಾಡಿ. ಈ ಪ್ರೀತಿ ಎಲ್ಲಿ ಸಿಗಂಗಿಲ್ಲ. ತಾಯಿದಾರೆ ಕೇಳಲ್ಲ, ತಂದಿದ್ದಾರೆ ಅಂತಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ಬದುಕನ್ನ ಕಲಿಸಿಕೊಡುವಂತ ಗುರುಗಳು ಯಾರಂತ ಕೇಳಿದ್ರೆ, ಯಾವಾಗ ನೋಡ್ತೀರಿ ಅವಾಗ ಹಾಗೆ ಇರ್ತಾರ ಅವರು. ನಾನು ಎಷ್ಟಂತ ಕೇಳಿದ್ರೆ ಒಂದು 20 ವರ್ಷ ಅಲ್ಲ 30 ವರ್ಷದಿಂದ ನೋಡಕತ್ತೀನಿ. ಹೆಂಗಂತ ಕೇಳಿದ್ರೆ ಇಷ್ಟೇ ಶಿಸ್ತು ಪದ್ಧತಿ, ತಾವು ಹೇಗಿರ್ಬೇಕನ್ನುವಂಥದ್ದು ತಾವಿದ್ದು ನಿಮ್ಮೆಲ್ಲರಿಗೂ ಕೂಡ ಕಲಿಸಿಕೊಡುವಂತ ಗುರುಗಳು ಅದರಲ್ಲ ಬಸವರಾಜೇಂದ್ರ ಸ್ವಾಮೀಜಿ ಅವರು ಅಂತ ಹೇಳ್ಬೇಕಾಗತ್ತೆ. ನಾವು ಎಂಥ ವೈಭವ, ಈ ಬದುಕನ್ನ ಕಲಿಸಿಕೊಡುವಂತ ಕೆಲಸ ಇನ್ನುವರೆಗೂ ಕೂಡ ಯಾರಿಗೂ ಕೇಳಿಲ್ಲ, ಏನೂ ಮಾಡಿಲ್ಲ. 60 ವರ್ಷ ತನೂ ಕೂಡ ಹೇಗೆ ಬದುಕು ಮಾಡ್ಯಾರ ಅಂತ ಕೇಳಿದ್ರೆ, ಯಾವಾಗ ಉಂಡಾರೋ, ಯಾವಾಗ ತಿಂದಾರೋ, ಯಾವಾಗ ಮಲ್ಕೊಂಡಾರೋ, ನೀವೇನು ಮಾಡಾಕತ್ತೀರಿ ಅನ್ನುವಂಥ ಕೆಲಸ ಇವಾಗ ಕೇಳಾಕತ್ತೀರಿ ಅನ್ನೋ ಒಳಗೆ 60 ವರ್ಷದ ನಂತರ ಗುರುವಿನ ತಪಸ್ಸಿಗೆ ನೀವೆಲ್ಲ ಒಲ್ತಿರಲ್ಲ ಕೇಡಿಗೆ ಭಕ್ತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಎಲ್ಲರೂ ಕೂಡ ಒಂದಾಗಿರುವಂತ ಜನ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಕಲಿಸಿಕೊಡುವಂತ ಗುರುಗಳದರಲ್ಲ, ಇವೆಲ್ಲನೂ ಕೂಡ ಕಲಿಸಿಕೊಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಕೇಳುತ್ತಾ, ಎಲ್ಲಾ ಜನ ಇರ್ತಾರೆ. ಅದಕ್ಕೆ ಕಬೀರ್ ಒಂದು ಮಾತನ್ನೇ ಹೇಳ್ಕೊಂಡು ಬರ್ತಾನೆ, 4000 ಗ್ರಂಥ ಪಡೋ 4 ಬಾತೆ ಯಾದ ರಖೋ, ಉಸ್ಮೈ ಬಿ 2 ಭೂಲ್ ಜಾನ, ಉಸ್ಮೈ ಬಿ 2 ಯಾದ ರಖನ ಅಂತ ಹೇಳಿ. 1000 ಗ್ರಂಥಗಳನ್ನ ಓದ್ರಿ, 4 ವೇದಗಳನ್ನ ಓದ್ರಿ, ನೀವೇನಾದ್ರೂ ಓದ್ರಿ, ಆದ್ರೆ ಮಾತ್ರ ಜೀವನದೊಳಗ 2 ಮಾತು ಮರೀರಿ, 2 ಮಾತ ನೆನಪಿಡ್ರಿ ಅಂತ ಹೇಳ್ದವ. ಅವು ನೆನಪಿಡಿವಿ ಯಾವ ಅಂತ ಕೇಳಿದ್ರೆ, ಸರ್ವಂತರ್ಯಾಮಿ ಆಗಿರ್ತಕ್ಕಂಥ ವಸ್ತು ಯಾವುದಾದಂತ ಕೇಳಿದ್ರೆ ಅಣುರೇಣು ತೃಣಕಾಷ್ಠದಲ್ಲಿ ಕೂಡ ಎಲ್ಲದರಲ್ಲಿ ಕೂಡ ದೇಹವಿಲ್ಲ, ವರ್ಣವಿಲ್ಲ, ರೂಪ ಇಲ್ಲಾರ್ದವ ಯಾವ ಅಂತ ಕೇಳಿದ್ರೆ ದೇವರು ಅದಾನ ಅನ್ನುವಂಥದ್ದು ಮೊದಲು ನೆನಪಿಡ್ರಿ ಅಂದವ. ಇನ್ನೊಂದು ಮಾತನ್ನ ನೆನಪಿಡಿಯೋದು ಹೇಳ್ತಾನವ, ಯಾರಿಗೂ ಕೂಡ ಬಿಟ್ಟಿಲ್ಲ, ಶ್ರೀಮಂತನಿಗೆ ಕೂಡ ಬಿಟ್ಟಿಲ್ಲ, ಅಧಿಕಾರಿಗಳಿಗೆ ಕೂಡ ಬಿಟ್ಟಿಲ್ಲ, ಆಸ್ತಿವಾನಗೂ ಬಿಟ್ಟಿಲ್ಲ, ನಮಗೂ ಬಿಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ. ಮಡಿವಾಳಪ್ಪನವ್ರು ಒಂದು ಮಾತನ್ನ ಹೇಳ್ತಾರೆ, ಏನಂತ ಕೇಳಿದ್ರೆ, ಮನಿಯ ಕಟ್ಟಿಸಿದಿ ಮಾಳಿಗೆ, ಹೋಗುವುದು ಬಂತಲ್ಲ ನಾಳೆಗೆ, ಕಂಬಳಿದು ಮಾಡ್ಯಾರ ಜೋಳಿಗೆ, ಒಯ್ದು ಇಟ್ಟು ಬಂದು ಉಣುತ್ತಾರ 3 ದಿವಸಕ್ಕೆ ಹೋಳಿಗೆ. ನಮಗೋನು ಬಿಟ್ಟಿಲ್ಲ, ನಿಮಗೋನು ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ ಅಂದ ಬಳಿಕ ಸಾವು ಅನ್ನುವಂಥದ್ದು ಅದು ಯಾವುದು ಹುಟ್ಟದ, ಅದಕ್ಕೆ ಸಾವು ಅನ್ನುವಂಥದ್ದು ಯಾರೂ ಕೂಡ ಮರಿಬೇಡ್ರಿ, ನೆನಪು ಹಿಡ್ಕೊಂಡು ಬದುಕು ಮಾಡ್ರಿ ಅಂತ ಹೇಳದ ಕಬೀರ. ಇವೆರಡು ಮಾತು ನೆನಪಿಡಿಯುವಂಥವು. ಇನ್ನು 2 ಮಾತು ನೆನಪಾರೋ ಯಾವ ಅಂತ ಕೇಳಿದ್ರೆ ಹೇಳ್ತೀನಿ. ಅದಕ್ಕೆ ನಿಮಗೆ ನಾನೇ ಈ ಮಟ್ಟದ ಕಾರ್ಯಕ್ರಮ ಮಾಡಾಕತ್ತೀನಿ, ನಾನೇ ಇಟ್ಟು ದುಡ್ಡು ಕೊಟ್ಟಿನಿ, ನನ್ನಿಂದ ಇದು ನಡೆದದ, ಇದೆಲ್ಲನೂ ಕೂಡ ನಾನು ಬದುಕು ಮಾಡಿದ್ರೆ ಮುತ್ತೆ ಏನು ಮಾಡ್ತಿದ್ದ, ನಾ ಎಲ್ಲ ಓಡಾಡೀನಿ, ನನಗೆ ಕರೆಯಲ್ಲಾಗ ನಾ ಏನು ಮಾಡಾಕತ್ತಾನ ಮುತ್ತೆ ಅಂತ ಕೇಳಿ ಕೆಲವೊಂದು ಕಂಪ್ನಿ ಇರ್ತಾವಲ್ರಿ, ಇವು ನಾನನ್ನುವಂಥದ್ದು ಏನಿರ್ತದಲ್ಲ ಅದನ್ನು ಮರೀರಿ ಅಂತ ಹೇಳ್ದ ಕಬೀರ. ಅದು ಏನಾರು ಇಟ್ಕೊಂಡು ಮತ್ತೆ ಮಠದಾಗ ಬಂದೀರಿ, ಯಾರು ಕೂಡ ಬರಕ್ ಹೋಗ್ಬೇಡ್ರಿ. ಗುರು ಪ್ರೇರಣೆ ಅನ್ನುವಂಥದ್ದು ಹೇಗಾಗ್ತದೆ ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ಮುಂದೆ ಹಾಯೋದು, ಮುಂದೆ ತಿರುಗಾಡೋದು ಬೇಕಾಗಿಲ್ಲ. ಯಾರು ಮಾಡಾಕತ್ತಾರ, ಯಾರು ನೋಡಾಕತ್ತಾರ, ಆ ಗದಿಗೆಯಲ್ಲಿರ್ತಕ್ಕಂಥ ಗುಡ್ಡದ ಬಸವಾರ ಯಾರು ನೋಡ್ತಾರ, ಹಾಗೂ ಬಸವರಾಜೇಂದ್ರ ಸ್ವಾಮಿಗಳು ನೋಡ್ತಾರ. ಮೊದಲು ಬದುಕನ್ನ ಮಾಡಿ ಕಲೀರಿ, ದುಡಿಬೇಕು, ದುಡಿದಾಗ ಮಾತ್ರ ಸಿಗ್ತದೆ ಅನ್ನುವಂಥ ಪ್ರೇರೇಪಣೆ ನಿಮ್ಗೆಲ್ಲರಿಗೂ ಕೂಡ ಲಭಿಸ್ಯದ. ಅದಕ್ಕೆ ನಾನು ಅಂಥದ್ದು ಮರೀರಿ. ಇನ್ನ ಒಂದು ಮಾತನ್ನ ಹೇಳ್ತಾನೆ ಅವ, ಮರೆಯುವಂಥದ್ದು. ನಮಗೆ ಯಾರಾದರೂ ಕೂಡ ಅಪಕಾರವನ್ನ ಮಾಡಿದ್ರ, ನಮಗೆ ಯಾರಾದ್ರೂ ಕೂಡ ದುಃಖವನ್ನ ಮಾಡಿದ್ರ, ನಮಗೆ ಯಾರಾದ್ರೂ ಕೂಡ ಬೈದ್ರ, ನನಗೆ ಕರೆದಿಲ್ಲ, ನಿನಗೆ ಕರೆದಿಲ್ಲ, ಅವ ಹಾಗಂದ, ಇವ ಹಿಂಗಂದ, ನನಗೆ ಇವ ಎಲ್ಲನೂ ಕೂಡ ಕರ್ಕೊಂಡು ಹೋಗಿ ಏನು ಬೇಕಾದ್ದು ಕೆಲಸ ಮಾಡ್ತಿದ್ದ, ಇವ ನನಗೆ ಅಂದಾನ ಆಡ್ಯಾನ, ಇಂಥದ್ರಾಗ ಕೆಲವೊಂದು ಇರ್ತಾವ ನೋಡ್ರಿ. ಜಗಳ ಬರೋದು ಎದುರಾಗಲಿ ಅಂತ ಕೇಳಿದ್ರೆ, ನಾನು ಮುಂದಿದ್ದೀನಿ, ನಾನು ಇದ್ದಾವಿದ್ದೀನಿ, ನನಗೆ ಕರೆದಿಲ್ಲ ಅನ್ನುವಂಥದ್ದು ಏನು ಇರ್ತಾವಲ್ಲ, ಯಾವತ್ತು ಕೂಡ ನಮಗೆ ಅಪಕಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮವಂತ ಏನು ಮಾಡ್ರಿ ತೋರಿಸ್ರಿ, ಅವತ್ತು ಜಗತ್ತಿನಲ್ಲಿ ನೀವು ದೊಡ್ಡವ್ರು ಆಗ್ತೀರಿ ಅನ್ನುವಂಥ ಮಾತನ್ನ ಕಬೀರ್ ಹೇಳ್ತಾರ. ಅದಕ್ಕೆ ಸಮಾಜದ ಬದುಕನ್ನು ಕಲಿಬೇಕಾದ್ರೆ ನಾನು ಮುಖ್ಯ ಅಲ್ಲ, ನಮ್ಮವ್ರನ್ನುವಂಥ ಬದುಕನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಶರಣರ ಬದುಕೆ ಇವತ್ತೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇದೆ. ಅಂತ ಗುರುವರ ಷಷ್ಠಿ ಪೂರ್ತಿ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಕೂಡ ಅವರಿಗೆ ಶತಮಾನೋತ್ಸವವರೆಗೂ ಕೂಡ ಅವರಿಗೆ ಯಾವುದು ಕೂಡ ಸುಗರು ಇಲ್ಲ, BP ಏನು ಬಂದೇ ಇಲ್ಲ. ಯಾಕಂತ ಕೇಳಿದ ಆ ಪೂಜೆದ ಫಲವೇ ಇವತ್ತೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ನೀಡುವಂತ ಗುರುಗಳು ನಿಮ್ಮೆಲ್ಲರಿಗೂ ಕೂಡ ಇದ್ದಾರೆ. ಇನ್ನೂ ಕೂಡ ಆಯುಷ್ಯವನ್ನ ವೃದ್ಧಿ ಆಗಲಿ, ಅವರ ಆಶೀರ್ವಾದ ಸಕಲರಿಗೂ ಕೂಡ ನೀಡಲಿ ಅಂತ ಹೇಳುತ್ತಾ ನನ್ನೆರಡು ಮಾತು ವಿರಾಮ ನೀಡ್ತಿದ್ದೇನೆ. ಶಿವಂ ಭೂಯಾತ್.
ಬಹಳ ಸುಂದರವಾಗಿ ಆಶೀರ್ವಚನವನ್ನು ದಯಪಾಲಿಸತಕ್ಕಂಥ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಧನ್ಯವಾದ ಹೇಳೋಣ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಗಡಿಗೌಡವಾದ ಶ್ರೀಗಳು ನಡೆಸಿಕೊಡ್ತಾರೆ. ತಾವು ಲಕ್ಷ್ಯ ಕೊಟ್ಟು ಕೇಳ್ರಿ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ನಿಮಗೆ ನಿನ್ನ ಹೊಟ್ಟೆ ಹಸ್ತಿಲ್ಲ, ಯಾಕಂದ್ರೆ ಇನ್ನು ನಿಮ್ಮ ಧಾರಾವಾಹಿ ಮುಗಿಬೇಕಾದ್ರೆ ರಾತ್ರಿ 11 ಗಂಟೆಗೆ ಏನ್ರಿ, ಧಾರಾವಾಹಿ ಮುಗಿದ ಬಳಿಕ ಊಟ ಏನ್ರಿ. ಇವತ್ತು ಪೂಜ್ಯರಾಗಿರ್ತಕ್ಕಂಥ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು ಒಂದು ನಗಮಾರಿ ತಂದೆ ಬಗ್ಗೆ ಅಂತ ಹೇಳ್ಕೊಂತ ಜನ ನಗು ಕಳ್ಕೊಂಡದ ತಿಳ್ಕೊಂಡಂತಿದ್ರು. ಸುಮಾರು ನಾ ಪ್ರವಚನಕ್ಕಿದ್ದೆ ಒಂದು ಊರಾಗ, ಒಂದು 7-8 ಸಾವಿರ ಜನ ಇತ್ತು. ನನ್ನ ಪ್ರವಚನ ಇವೆಲ್ಲ ಯೂಟ್ಯೂಬ್ನಾಗ ಕೇಳಿರ್ಬೇಕು, ಯಾವತ್ತು ನಗಸ್ಕೋತೇನ ಪ್ರವಚನ ಮಾಡವ. ಏನೋ ಒಂದು ಕತೆ ಹೇಳಕತ್ತಿದ್ದೆ. ಈಗ ಕೆಲವು ಜನರು ನಗು ಸ್ಟೈಲ್ ಇರ್ತಾವೆ ನೋಡ್ರಿ, ನಗ ಸ್ಟೈಲ್ಗಳು ಇರ್ತಾವಲ್ಲ. ಕೆಲವು ಮಂದಿ ನೀವು ಬೆಕ್ಕದಟ್ಟು ನಗಸ್ರಿ, ತುಟಿ ಬಿಚ್ಚಲ್ಲ, ಹಲ್ಲು ಕಾಣಿಸಲ್ಲ, ಮಾಡಿ ವಾಪರ್ ಮಾಡಿ ನಗ್ತಾರ. ಏನು ಕೆಲವು ಮಂದಿಗೆ ಅಂದ ತುಟಿ ಬೀಸ್ತಾರ, ಹಲ್ಲು ಕಾಣ್ತಿರ್ತಾವ, ಆದ್ರೆ ಧ್ವನಿ ಹೊರಗೆ ಬರಲ್ಲ. ಏನು ಕೆಲವು ಮಂದಿಗೆ ಅಂದ ಧ್ವನಿ ಹೊರಗೆ ಬರ್ತಿರ್ತದೆ, ಖರೆ ಅಂದ್ರೆ ನಗೋದು ಗೊತ್ತಾಗಲ್ಲ. ಆ ಹೆಣ್ಮಗಳು ಹಿಂಗೆ ನಗಸಲಾಕತ್ತಿದ್ದೆ, ನಾ ಎದುರಿಗೆ ಕುತ್ಕೊಂಡು ಒಂದು ಸಾವು ನಗಲಾಕತ್ತಿದ್ಲು. ಆಕೆ ಏನು ಮಾಡ್ಯಾಳ, ಪುರಾಣ ನೋಡ್ರಿ, ಸಾಕಷ್ಟು ಜನ ಇರ್ತಾರೆ ತಂದಾಗ. ಈಗ ಯಾರು ಹೆಣ್ಮಕ್ಳು ಬಂದ್ಕೊಂಡು ನೀವು ಈ ಕಡೆ ಆ ಕಡೆ ತಿರುಗಿ ನೋಡ್ತೀರಿ ಅಂದ್ರೆ ಆಕೆ ಅಂತ ಸೀರೆ ಉಟ್ಟಾಳ, ಕೊಳ್ಳ ಏಟ್ ಹಾಕೊಂಡಾಳ ಏನ್ರಿ. ನನ್ನ ಸೀರೆಗೆ ಆಕಿನ ಸೀರೆಗೆ ರೊಕ್ಕದ ವ್ಯತ್ಯಾಸ ಏಟು ಏನ್ರಿ, ಹಿಂಗೆಲ್ಲ ಲೆಕ್ಕ ಹಾಕ್ತಿರ್ತೀರಿ. ಆಕೆ ಏನು ಮಾಡ್ಯಾಳ, ಪುರಾಣಕ್ಕೆ ಬರ್ಬೇಕಾದ್ರೆ ಖಂಡಾಪಟ್ಟಿ ಟೀಪ್ ಟಾಪ್ ಆಗಿ ಬಂದಾಳ. ಪೇರೆಂಟ್ ಲವ್ಲಿ ಹಚ್ಚಾಳ, ಅದ್ರ ಮೇಲೆ ವಿಕೋಟರ್ ಮರಿ ಹಚ್ಚಾಳ, ಇಟ್ಟೆಲ್ಲ ಹಚ್ಕೊಂಡು ಅಗದಿ ಶೃಂಗಾರಾಗಿ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಒಳ ತುಂಬ ಬಂಗಾರ ಹಾಕ್ಕೊಂಡು ಬಂದಾಳ. ಇಡೀ ಮನೆಗೆ ಎಟ್ಟದಟ್ಟೆಲ್ಲ ಹಾಕ್ಕೊಂಡು ಬಂದಾಳ. ಪಾಪ ಬಂಗಾರದ ಆಭರಣ ಎಲ್ಲ ಹಾಕ್ಕೊಂಡು ಬಂದಾಳ. ನಾವೊಂದು ಏನೋ ನಗಸಾಕತ್ತಿದ್ದ. ನಾ ಹೇಳಿದ್ಮೇಲೆ ಒಬ್ಬರು ಸ್ಟೈಲ್ ಇರ್ತದೆ ನಗಸೋದು. ಕೆಲವು ಮಂದಿ ಬಾಯಿ ತೆಗೆದು ನಗ್ತಾರೆ, ಧ್ವನಿ ತೆಗೆದು ನಗ್ತಾರೆ, ಇಲ್ಲಾರ ಸುಮ್ಮನೆ ಅಂತ ಒಳಗೆ ಮಾಡೋರು ಇರ್ತಾರೆ. ಆದ್ರೆ ಈಕಿಂದ ನಗು ಹಂಗಲ್ಲ. ಆಕಿ ಏನು ಮಾಡೋಕೆ ಬಿದ್ದು ನಗಾಕಿ ಹಿಂಗೆ ಬಿದ್ದು ನಗಲಾಗತ್ತೆ. ಒಂದು ಸೌನಿಗೆ ತೆಳಕ್ಕೆ ಮಾರಿ ಮಾಡೋದು, ಮತ್ತು ಮ್ಯಾಕ್ ಮಾರಿ ಬಿಡ ಯವ್ವ ಏನ್ರಿ. ಇಟ್ಟೆಲ್ಲ ನಗದಾದ ಬಳಿಕ ಯವ್ವ ಎಟ್ಟು ನಗಸ್ತಾರೆ, ಯವ್ವ ಮುತ್ತಿ ಹತ್ಕೊಂಡು ಎದಿ ಕೈ ಹೊಡ್ಕೊಂಡ್ಲಾಯ್ತು. ಎದಿ ಕೈ ಹೊಡ್ಕೊಳಾಕಿ ನಗದ್ರಾಗ ಆಕಿನ ಬಂಗಾರ ಸಾಮಾನ್ಯ ಕಳತನಾಗಿ ಹೋಗ್ಯಾವ. ಹ್ಯಾಂಗೆ ಮಾಡ್ತೀರಿ, ಇಡೀ ಆಕಿನ ಬಂಗಾರ ಸಾಮಾನ್ಯ ಕಳತನಾಗಿ ಹೋಗ್ಯಾವ. ಆಕಿ ಬಿದ್ದು ನಗದ್ರಾಗ ಆಕಿ ಎದ್ದು ನಿತ್ಯ ಅಂದ ಯವ್ವ ನನ್ನ ಬಂಗಾರ ಸಾಮಾನ್ಯ ಹೋಗ್ಯಾವ. ಆಕಿ ಒಂದು ಸಾವನ್ನ ಚೀರ್ ಅಳ್ಳಾಕತ್ಲು, ನನಗೆ ಬೈಲಕತ್ತಾಳ. ಬೆಟಗೇರಿ ಅಪ್ಪರು ಕೂತಾಗ ನಾ ಕೂತೀನಿ, ಆಕಿ ಕೂತಾಳ ಅಲ್ಲಿ. ನೀ ನಗಸದಲ್ಲೇ ನನ್ನ ಬಂಗಾರ ಹೋಗ್ಯಾವ ಏನ್ರಿ, ನಾನು ಬಂಗಾರ ಹೆಂಗೆ ಹೋಗ್ಯಾವ ಹಂಗೆ ತಂದು ಕೊಡು ಹತ್ತಿಕೊಂಡೊಂದು ಒಂದು ಸಾವನಂದ ಜಗಳ ತೆಗಿಲಕತ್ತಿದ್ಲು. ನಾ ಅಂದೆ ಅಲ್ವಾ, ನೀ ಅಲ್ಲಿ ಕುಂತಿದ್ದಿ, ನಾ ಇಲ್ಲಿ ಕುಂತೀನಿ, ನಿನ್ನ ಬಂಗಾರಕ್ಕೆ ನನಗೆ ಸಂಬಂಧ ಏನು? ಅದಕ್ಕೆ ನನಗೇನು ಗೊತ್ತಾ, ಇಲ್ಲಿ ನೀ ನಗಸ್ತಲ್ಲೇ ನನಗಂದ ಬಂಗಾರ ಹೋಗ್ಯದ, ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಮುತ್ಯ, ನನ್ನ ಬಂಗಾರ ನನಗಂದ ತಂದು ಕೊಡಬೇಕಂತ ತಿಳ್ಕೊಂಡಂದು ಜಗಳ ತಗಲು. ನಾ ಅಂದೆ ಈ ಕಡೆ ಬಾ, ಇಲ್ಲಿ ಅಂದೆ ವೇದಿಕೆ ಮೇಗೆ ಬಾ. ಮತ್ತು ನೀ ಬಂಗಾರ ಹೋಗಿದ್ದೆ ಅಂತ ತಂದು ಕೊಟ್ರೆ ನನಗೇನು ಕೊಡ್ತಿ? ಯಪ್ಪ ಮನ್ಯಾಗ ಗಂಡ ತಿರ್ಸೆಟ್ಟು ಅದಾದ ಇಟ್ಟು ಬಂಗಾರ ಸಿಗ್ತಾ ನಿನಗೊಂತಲ್ಲಿ ಬಂಗಾರ ಕೊಡ್ತೀನಿ ಅನ್ಲು. ನಾ ಅಂದೆ ಕರೆ ಹೇಳವಾ ಕೊಡ್ತಿಲ್ಲ ಅಂದೆ. ಇಲ್ಲಪ್ಪ ಕೊಡ್ತೀನಿ, ನೀ ನೋಡ್ರಿ ನೋಡು, ನಾನು ಎಲ್ಲ ಬಂಗಾರ ನನಗೆ ಸಿಗಲಿ, ನಾ ಒಂದು ತೊಲಿ ಬಂಗಾರ ಕೊಡ್ತೀನಿ ಅಂದ್ಲು. ಹಾಗಿತ್ತಲ್ಲಿ ಪುರಾಣಕ್ಕೆ ನಮಸ್ಕಾರ ಮಾಡು ಅಂದೆ. ಪುರಾಣಕ್ಕೆ ನಮಸ್ಕಾರ ಮಾಡು ಅಂದಾಗ ಬಗ್ಗೆ ನಮಸ್ಕಾರ ಮಾಡಲು, ನೋಡುವ ಈಗ ಬಂಗಾರ ಅಂದೆ. ಯಾವಾಗ ಅಂದ್ರೆ ಹಿಂಗೆ ಎದಿ ಮೇಲೆ ಕೈ ಹಿಡಿಸ್ಕೊತಾಳೆ, ಎಲ್ಲ ಬಂಗಾರ ಅಲ್ಲಿ ಅದ. ಹೋಗಿತ್ತೆ ಅಲ್ಲಿ ಅಂದ್ರೆ ಬಿದ್ದು ನಗಾಕಿನ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಹಾಟೆ ಏನ್ರಿ. ಆಕೇನ ಅಲ್ಲ ಬಂಗಾರ ಏನು ಕಳತನ ಆಗಿಲ್ಲಕ್ಕೆ ಬಿದ್ದು ನಗಲಾಕತ್ತಿಲ್ಲಲ್ಲ, ಅವ ಮುಂದಿದ್ದಿದ್ದು ಬಂಗಾರ ಸಾಮಾನು ಹಿಂದೆ ಹೋಗಿ ಬಿದ್ದು. ಹಾಗೆ ಯಾವಾಗ ಬಗ್ಗೆ ನಮಸ್ಕಾರ ಮಾಡೋದು ಹಿಂದಿನ ಬಂದು ಮುಂದೆ ಬಂದು ಆಟೆ. ನಾವು ಪವಾಡಗಳು ಮಾಡ್ತಿರ್ತೀವಿ, ಬರೀ ನಿಮ್ಮ ಕ್ಯಾಡಿ ವ್ಯಾಪಾರ ಮಾಡ್ತಾರತ್ತಲ್ಲ, ನಾವು ಮಾಡ್ತಿರ್ತೀವಿ ಏನ್ರಿ. ಹಂಗೆ ನಗು ಅನ್ನತಕ್ಕಂಥದ್ದು ಬಹುಶಃ ಬದುಕಿನೊಳಗೆ ಇವತ್ತಿನ ದಿನಮಾನಕ್ಕೆ ಎಷ್ಟು ಮಹತ್ವದ ಕೊಡ್ತದ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದೇ ಒಂದು ನಗು ಅನ್ನತಕ್ಕಂಥ ನಾವು ಯಾರು ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಅಂಥ ನಗುಮಾರ ತಂದೆ ಬಗ್ಗೆ ಇವತ್ತು ನಾವು ನೀವೆಲ್ಲರೂ ಕೂಡ ಒಳ್ಳೆ ಖುಷಿಯಿಂದ ಆನಂದದೊಳಗೆ ನಾವೆಲ್ಲ ಪ್ರವಚನ ಅಂತಕ್ಕಂಥದ್ದನ್ನು ಇವತ್ತು ನೋಡ್ರಿ, ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ. ಉಪ್ಪಿನ ಬೆಟಗೇರಿ ಸ್ವಾಮಿಗಳು ಪ್ರವಚನ ಈ ಊರಾಗಿಂದ ನಡೆಸಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ, ಇದು 8 ವರ್ಷದ ಫಲ ತಿಳ್ಕೊಂಡು ಲಕ್ಷ ಕೊಡ್ರಿ ಯವ್ವ, ಮಾತೇ ಭಾಳ ಅದು ನಿಮ್ಮ. ಉಪ್ಪಿನ ಬೆಟಗೇರಿ ಅಪ್ಪಗಳಿಗಂದ ಈ ಊರಿಗಂದ ಪ್ರವಚನಕ್ಕೆ ಕ್ಯಾಡಿಗೆ ಮಾಡೋದ್ರಿಂದ ಪ್ರವಚನಕ್ಕೆ ಹಚ್ಚಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿವೆ ತಿಳ್ಕೊಂಡು ಕೇಳಿದ್ರೆ, ಸುಮಾರಿಂದ ಕ್ಯಾಡಿಗೆ ಅಪ್ಪಗಳದ್ದು ಒಂದು ಆಸೆ, ಏನಾದರೂ ಮಾಡಬೇಕು ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರ ಅಮೃತವಾಣಿಯಿಂದ ನಮ್ಮ ಕ್ಯಾಡಿಗೆ ಊರಾಗಿಂದ ಬಸವ ಪುರಾಣ ತಗೊಂಡು ಹಚ್ಚಬೇಕು, ನಮ್ಮ ನಾಡಿನ ಜನತೆಗಿಂದ ಉದ್ಧಾರ ಮಾಡ್ಬೇಕನ್ನುವಂಥ ಆಸೆ ಅನ್ನತಕ್ಕಂಥದ್ದನ್ನು ಕಮ್ಮಿ 4 ವರ್ಷದಿಂದ ಆಸೆ ಇಟ್ಕೊಂಡು ಕುಂತಿದ್ರು. ನಾನಾಗಲಿ ಕ್ಯಾಡಿಗೆ ಅಪ್ಪಗಳಾಗಲಿ ಇನ್ನೂ ಭಾಳ ಜನ ಅಮ್ಮಿನಗಡ ಅಪ್ಪಗಳಾಗಲಿ ಅವ್ರು ಬೆನ್ನು ಹತ್ಕೊಂಡು ತಿರುಗಂಡು ನಮಗೊಂದು ತಾರೀಖು ಕೊಡ್ರಿ ಅಂತ ತಿಳ್ಕೊಂಡಂದಾಗ
4 ವರ್ಷದ ಮ್ಯಾಲ ಅವ್ರಿಗೆ 60 ವರ್ಷದಿಂದ ತುಂಬುದಕ್ಕೆ ಗುಡ್ಡದ ಬಸವರಾಜೇಂದ್ರ ಶಿವಗಳದಿಂದ 60ನೇ ವರ್ಷದ ಪುಣ್ಯ ಅದನ್ನೇ ಅವತ್ತು ತನ್ನಿಮಿತ್ತವಾಗಿ ಅವತ್ತು 4 ವರ್ಷದಿಂದ ಬೆನ್ನು ಹತ್ತಿದಕ್ಕೆ 60ನೇ ವರ್ಷದ ಹುಟ್ಟುಹಬ್ಬಕ್ಕಿಂತ ತಾರೀಖು ಕೊಟ್ಟಿರ್ತಕ್ಕಂಥ ಪೂಜ್ಯರು ಯಾವ ಉಪ್ಪಿನಬೇಟಗಿರಿಯ ಪರಮ ಪೂಜ್ಯರು. ಯಾಕಂದ್ರೆ ಅವರು ಪುರಾಣ ಕೇಳೋದೇ ಒಂದು ವೈಶಿಷ್ಟ್ಯತೆ ಏನ್ರಿ. ಪುರಾಣ ಜಗತ್ತಿನೊಳಗಿಂದ ಭಾಳ ಜನ ಪುರಾಣ ಹೇಳೋರು ಅದಾರ ಏನ್ರಿ, ಸಾಕಷ್ಟು ಮಂದಿ ಅದಾರ. ಈಗ ನಾನು ಪುರಾಣ ಹೇಳ್ತೀನಿ, ಇನ್ನೊಬ್ರು ಪುರಾಣ ಹೇಳ್ತಾರ. ಆದ್ರೆ ಬಸವ ಪುರಾಣ ಹತ್ತುಕೊಂಡದೆ ಕೇಳಬೇಕಾಗಿರ್ತಕ್ಕಂಥದ್ದು ಅದು ಯಾರ ವಾಣಿಯಿಂದ ಹತ್ತುಕೊಂಡದೆ ಕೇಳಿದ್ರೆ ಉಪ್ಪಿನಬೇಟಗಿರಿಯ ಪರಮ ಪೂಜ್ಯರ ವಾಣಿಯಿಂದ ಕೇಳಿದಾಗ ಮಾತ್ರ ಅದು ಬಸವ ಪುರಾಣ ಹತ್ತುಕೊಂಡದೆ ಕರೀತದೆ. ಈಗ ಅಂಕಂಚಿ ಸ್ವಾಮಿಗಳೊಂದು ಮಾತು ಹೇಳಿದ್ರು, ನಾವೆಲ್ಲ ಕ್ಯಾಡಿಗೆ ಅಪ್ಪುಗಳಿಂದ ಕಲ್ತೀವಿ ಎತ್ತುಕೊಂಡ. ಬರೀ ನಾವು ಅಷ್ಟೇ ಅಂತಲ್ಲ, ಇವತ್ತು ಇಡೀ ನಾಡು ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ. ಹಿಂದಿ ಶೇರಿ ಒಳಗೆ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಚಾಂದನಿ ಚಾಂದ್ ಸೆ ಹೋತಿ ಸಿತಾರಂಶ ನೈ ಮಗರ ಮೊಹಬ್ಬತ್ ಏಕ್ ಸೆ ಹೋತಿ ಹಜಾರಂಶ ನೈ ಅಂತ. ಅಂದ್ರೆ ಆಕಾಶದೊಳಗಿಂದ ಕೋಟಿ ಕೋಟಿ ಚುಕ್ಕೆಗಳಿದ್ರು ಯಾವ ಚುಕ್ಕಿನೂ ಕೂಡ ನಿಮಗೆ ಬೆಳಕು ಕೊಡಂಗಿಲ್ಲ. ಚಂದ್ರ ಒಬ್ಬನೇ ಹೆಂಗಂದ್ರೆ ನಿಮ್ಮ ಬದುಕಿಗೆ ಬೆಳಕು ಕೊಡ್ತಾನೋ ಹಂಗ ಜಗತ್ತಿನೊಳಗಿಂದ ಸಾವಿರ ಸಾವಿರ ಸ್ವಾಮಿಗಳಿದ್ರು ಕೂಡ ನಿಮ್ಮ ಬದುಕಿಗೆ ಬೆಳಕು ಕೊಡ್ತಕ್ಕಂಥ ಏಕೈಕ ಸ್ವಾಮಿಗಳತ್ತಂದ್ರೆ ಅದು ಕ್ಯಾಡಗಿ ಶಿವಬಸವರಾಜೇಂದ್ರ ಸ್ವಾಮಿಗಳತ್ತನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೇ. ಅಂಥ ಪೂಜ್ಯರ ಇವತ್ತು 60ನೇ ವರ್ಷದ ಪುಣ್ಯಾರಾಧ ನಿಮಿತ್ತವಾಗಿ ಇವತ್ತು ನಡೀತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಒತ್ತುಕೊಂಡೋದಕ್ಕೆ ಕೇಳಿದ್ರೆ, ಯಾಕಂದ್ರೆ ನಾವೆಲ್ಲರೂ ಕೂಡ ಖುಷಿ ಪಡ್ತಕ್ಕಂಥದ್ದು ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಏನ್ರಿ ಜನ್ಮ ನೀಡಿರ್ತಕ್ಕಂಥ ಏನ್ರಿ ಅಥವಾ ಪರಮ ಪೂಜ್ಯರ ಚಿಕ್ಕಮ್ಮಳಾಗಿರ್ತಕ್ಕಂಥ ದೊಡ್ಡಮ್ಮ ಏನ್ರಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ದೊಡ್ಡಮ್ಮ ಅಂದ್ರೆ ತಾಯಿ ಅಕ್ಕಳಾಗಿರ್ತಕ್ಕಂಥ ಮಹಾಶಿವಶರಣೆ ಗಂಗಾಬಾಯಿ ಸಾಲಿಮಠ್ ಅವರು ಯಾಕೆ ಅವ್ರ ಹೆಸರು ತೋಳಗತ್ತಿನ ಎತ್ತುಕೊಂಡದ ಕೇಳಿದ್ರೆ, ಇವತ್ತು ಬಹುಶಃ ನಮ್ಮ ಕ್ಯಾಡಗಿ ಶಿವಬಸವರಾಜೇಂದ್ರ ಸ್ವಾಮಿಗಳು ಏನ್ರಿ ಹಡೆದಿರ್ತಕ್ಕಂಥ ತಂದೆ ತಾಯಿ ಅಂದ ದುದಿನಾಗಿದ್ರು ಕೂಡ ಅವರನ್ನು ಅತಿ ಪ್ರೀತಿ ಪ್ರೇಮ ಅಂತಕ್ಕಂಥ ಕೊಟ್ಟು ಆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಬೆಳೆಸಿರ್ತಕ್ಕಂಥ ತಾಯಿ ಯಾರು ಎತ್ತುಕೊಂಡು ಕೇಳಿದ್ರೆ ಅದು ಗಂಗಾಬಾಯಿ ಸಾಲಿಮಠ ತಾಯಿ ಎತ್ತುಕೊಂಡು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೇ. ಅಂಥ ಗಂಗಾಬಾಯಿ ಸಾಲಿಮಠಗೆ ನಾವು ಇಲ್ಲಿ ಸನ್ಮಾನ ಯಾಕೆ ಮಾಡಕತ್ತೀವಿ ಎತ್ತುಕೊಂಡು ಕೇಳಿದ್ರೆ ಆ ತಾಯಿಗೆ 100 ವರ್ಷ ತುಂಬುದು ಏನ್ರಿ ಶತಮಾನೋತ್ಸವ. ಮಗನ 60ನೇ ವರ್ಷದಿಂದ ಹುಟ್ಟು ಹಬ್ಬ ಆದ್ರೆ ತಾಯಿಯಾಗಿರ್ತಕ್ಕಂಥ ಗಂಗಾಬಾಯಿ ತಾಯಿಯ 100 ವರ್ಷದ ಶತಮಾನೋತ್ಸವ ಅಂತಕ್ಕಂಥದನ್ನ ಇವತ್ತು ಈ ವೇದಿಕೆ ಮೇಗಿಂದ ಆಚರಣೆ ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಆ ತಾಯಿಯಾಗಿರ್ತಕ್ಕಂಥ ಗಂಗಮ್ಮ ತಾಯಿ ಸಾಲಿಮಠರವರು ಅವರು ಬಂದು ವೇದಿಕೆಗಿಂದ ಅವ್ರನ್ನ ಕರ್ಕೊಂಡು ಬರಬೇಕು. ಅವ್ರ ಜೊತೆಯೊಳಗಿಂದ ಅವ್ರ ಮನೆ ಬಗಳಾಗ ನಮ್ಮ ಯಾವ ಸಂಗಮೇಶಿ ವಸ್ತ್ರದವರು, ಯಾವ ಶೋಭಾತಾಯಿ ವಸ್ತ್ರದ, ಹೀಗೆಲ್ಲ ಅವ್ರದ್ದೆಲ್ಲ ಸಹಕುಟುಂಬ ಭಾಳ ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬರಬೇಕು. ಗುರು ಮನೆಯವರು ಬರ್ರಿ. ಇಲ್ಲಿ ಆ ತಾಯಿಯ ಶತಮಾನೋತ್ಸವ ನಡೆಯುವುದಕ್ಕಿಂತ ಪೂರ್ವದೊಳಗಾಗಿ ಇವತ್ತು ಇಲ್ಲಿ ನಿವೃತ್ತ ಪ್ರಾಚಾರ್ಯರು ಆಗಿರ್ತಕ್ಕಂಥ AP ಕಾಗೋಡ್ ಸರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು. ಹಾಗೆ ಗುರುಗಳಿಂದನೂ ಕೂಡ ಗುರುಗಳಿಗೂ ಕೂಡ ಕಾಗೋಡ್ ಸರ್ ಅವರು ಇಲ್ಲಿ ಸನ್ಮಾನ ತೆಗೆದು ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ರಿ. ನೋಡ್ರಿ 100 ವರ್ಷ ಆಗ್ಯಾವ, 100 ವರ್ಷ ಆಗ್ಯಾವ, ಇನ್ನು ಕಡಕ್ ಹೊಂಟಾಳ. ನಮಗೆ ಪ್ಲಾಸ್ಟಿಕ್ ತೆಂಬಿಗೆ ಎತ್ತಲು ಏನ್ರಿ, ನಮಗೆಲ್ಲ ನಮ್ಮ ವಯಸ್ಸೇನು ಅವ್ರ ವಯಸ್ಸೇನು 100 ವರ್ಷ ಆಗಿರ್ತಕ್ಕಂಥ ತಾಯಿ ಮುಖದ ಮೇಲಿರ್ತಕ್ಕಂಥ ಲಕ್ಷಣ ನಮ್ಮ ಮುಖದ ಮೇಲೆ ಇಲ್ಲ. ಯಾಕಂದ್ರೆ ಅವರೆಲ್ಲ ಅವತ್ತಿನ ದಿನಮಾನದಾಗಿಂದ ಚಲೋದು ಊಟ ಮಾಡ್ಯಾರ, ಚಲೋ ಕೆಲಸ ಮಾಡ್ಯಾರ, ಚಲೋ ಕಾಯಕ ಮಾಡ್ಯಾರ. ಆದ್ರೆ ನಮಗೆ ಯಾಕೆಂದ್ರೆ ಪ್ಲಾಸ್ಟಿಕ್ ತಂಬಿಗೆ ಎತ್ತಲು ಒತ್ತಿಕೊಂಡ್ರೆ ನಮಗೆ ಬರೀ ಅಂದ್ರೆ ಇಡ್ಲಿ ತಿಂದವ್ರು ನಾವು, ಹೌದಲ್ರಿ? ಅಂಥ ಇಡ್ಲಿ ತಿಂದ ಜೀವನ ಕಳೆದಿರ್ತಕ್ಕಂಥ ನಮ್ಮ ತಾಕತ್ತು 100 ವರ್ಷ ತುಂಬಿರ್ತಕ್ಕಂಥ ನಮ್ಮ ಗಂಗಾಬಾಯಿ ಸಾಲಿಮಠ ತಾಯಿಯ ವಯಸ್ಸು ಏನು ಒತ್ತುಕೊಂಡು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮ AP ಕಾಗೋಡ್ ಸರ್ ನಿವೃತ್ತ ಪ್ರಾಚಾರ್ಯರು ಲಚ್ಚಾಣ ಅವರಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಜೋರಿಗೆ ಚಪ್ಪಾಳೆ ತಟ್ಟರು ಅವರಿಗೆ. ಬರ್ರಿ ಬರ್ರಿ ಬರ್ರಿ, ಹಿಂದಿಂದ ಬರ್ರಿ ಬರ್ರಮ್ಮ ಬರ್ರಿ. ಇವತ್ತು ನೋಡ್ರಿ ಜೋರಾಗಿ ಚಪ್ಪಾಳೆ ತಟ್ರಿ. ತಾಯಿಗೆ 100 ವರ್ಷ ಏನ್ರಿ.
ಬದುಕಿನೊಳಗೆ ಒಬ್ಬ ಸ್ವಾಮಿಯಾಗಿರ್ತಕ್ಕಂಥವನಿಗೆ ಆಗಲಿ, ಈ ಜೀವನದೊಳಗೆ ಯಾವ ಅಂದ ತಾಯಿ ಗರ್ಭದಿಂದ ಹುಟ್ಟಿ ಈ ಭೂಮಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಯಾವ ನೀಲ್ಗರ ಖರ್ಚಿಗೆ ಅಕ್ಕ ಕುಂದಿರಕ್ಕ ಇವತ್ತೇ ಬಂದಿದ್ದೆ ಕುಂದ್ರು ತಂಗಿ, ನಾ ಟೈಮ್ ಅದು ಕುಂದ್ರು, ನಾ ಈ ಸ್ವಿಚ್ ಬೇಕತ್ಲೆ ಮೈಕ್ ತೊಗೊಂಡಿಲ್ಲ ಆಯ್ತಾ. ನಾವು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಬೀಜವ ಮುಕುರಿಸಿ. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು, ಓ ಲಿಂಗವೆಂಬ ಎಲೆಯ ಲಿಂಗವೆಂಬ ಎಲೆಯ ಮೇಲೆ, ಲಿಂಗವೆಂಬ ಎಲೆಯ ವಿಚಾರವೆಂಬ ಹೂವಾಗಿತ್ತು, ಲಿಂಗವೆಂಬ ಎಲೆಯ ವಿಚಾರವೆಂಬ ಹೂವಾಗಿತ್ತು, ಆಚಾರವೆಂಬ ಕಾಯ ಇತ್ತು, ಆಚಾರವೆಂಬ ಕಾಯ ಇತ್ತು, ಆಚಾರವೆಂಬ ಕಾಯ ಇತ್ತು. ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವಾ, ಕೂಡಲ 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 ಸಂಗಮ ದೇವಾ, ತನಗೆ ಬೇಕೆಂದು ಕೈ ಬಿಡದೆ ಎತ್ತಿಕೊಂಡ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯಾಗಿತ್ತು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಮುಕುರಿಸಿ. ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ.